ಸ್ಪರ್ಧಾಕಾಂಕ್ಷಿ ಮಿತ್ರರೇ, ಕಳೆದ ವಿಡಿಯೋದಲ್ಲಿ ನಾವು ಜೈವಿಕ ತಂತ್ರಜ್ಞಾನ ವಿಭಾಗವನ್ನು ಆರಂಭ ಮಾಡಿದ್ವಿ. ಸ್ನೇಹಿತರೆ, ಈ 21ನೇ ಶತಮಾನ ಜೈವಿಕ ತಂತ್ರಜ್ಞಾನ ಯುಗ ಅಂಥೇಳಿ ನಾನು ನಿಮ್ಮೊಂದಿಗೆ ಚರ್ಚೆನ ಆರಂಭಿಸಿದ್ದೆ. ಖಂಡಿತ ಈ ಜೈವಿಕ ತಂತ್ರಜ್ಞಾನ ಕ್ಷೇತ್ರ ಅಗಾಧವಾದ ಬದಲಾವಣೆಗಳಿಗೆ ಕಾರಣವಾಗ್ತಾ ಇರೋದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ದೃಷ್ಟಿಕೋನ ಕೂಡ ಆ ನಿಟ್ಟಿನಲ್ಲೂ ಪ್ರಶ್ನೆಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಆಲೋಚನೆ ಹರಿತಾ ಇದೆ. ಈ ಕುಲಾಂತರಿ ಅನ್ನುವಂಥ ಒಂದು ಶಬ್ದ ಇತ್ತೀಚಿನದು. ಏನೀ ಕುಲಾಂತರಿ ಜೀವಿ ಅಥವಾ ಕುಲಾಂತರಿ ಸಸ್ಯಗಳು, ಇದರ ಬಗ್ಗೆ ಚರ್ಚೆ ಬಹಳಷ್ಟು ನಡೀತಾನೇ ಇದೆ. ಈ ಜೈವಿಕ ತಂತ್ರಜ್ಞಾನದ ಮೂಲ ಪರಿಕಲ್ಪನೆಯನ್ನು ನಿಮಗೆ ಕಲಿಸುವಾಗ ನಾನು ನಿಮಗೆ RDT ಅನ್ನುವಂಥ ಪರಿಕಲ್ಪನೆಯನ್ನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ. ಅಂದರೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂಥೇಳಿ. ಅಂದರೆ ಸ್ಟ್ಯಾನ್ಲಿ ಕೋಹೆನ್ ಮತ್ತು ಹರ್ಬರ್ಟ್ ಬೋಯರ್, ಅಮೇರಿಕಾದ ಇಬ್ಬರು ಪ್ರಾಧ್ಯಾಪಕರು ಒಂದು ಹೊಸ ಪರಿಕಲ್ಪನೆಯನ್ನು ಕೊಟ್ಟರು. ಏನು ಅಂದರೆ, ಯಾವುದೇ ಒಂದು ಜೀವಿಯ ನೈಸರ್ಗಿಕ ವಂಶವಾಹಿನಿಯನ್ನು ನಮಗೆ ಬೇಕಾದಂತೆ ನಾವದನ್ನು ಬದಲಾಯಿಸಬಹುದು. ನಮಗೆ ಅಪೇಕ್ಷಿತ ಗುಣಗಳನ್ನು ಹೆಚ್ಚಿಸುವಂಥ ಉದ್ದೇಶ ಇದ್ದಾಗ ಅಥವಾ ಅನಪೇಕ್ಷಿತ ಗುಣಗಳನ್ನು ತೆಗೆದುಹಾಕುವಂಥ ಅವಶ್ಯಕತೆ ಇದ್ದಾಗ ನಾವು ಅದರ ವಂಶವಾಹಿನಿಯನ್ನು ತಿದ್ದುಪಡಿ ಮಾಡಬಹುದು ಅನ್ನುವಂಥ ಪರಿಕಲ್ಪನೆನ ನಾವು RDTಯಲ್ಲಿ ನೋಡಿದ್ವಿ. ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಥವಾ DNA ಮರುಸಂಯೋಜನಾ ತಾಂತ್ರಿಕತೆ ಅಂತ. ಸ್ನೇಹಿತರೆ, ಅಲ್ಲಿ ನಾನು ನಿಮಗೆ ಕಲಿಸಿದ ವಿಷಯ ನೆನಪಿದೆ ಅಂತ ಭಾವಿಸ್ತೀನಿ. ಈ ಕೊಲಿ ಅನ್ನುವಂಥ ಬ್ಯಾಕ್ಟೀರಿಯಾ ಒಂದಕ್ಕೆ ಮಾನವ ಇನ್ಸುಲಿನ್ ಸ್ರವಿಕೆಗೆ ಕಾರಣವಾಗುವಂಥ ಜೀನನ್ನು ಸೇರ್ಪಡೆ ಮಾಡಿ ಸಾಮಾನ್ಯ ಈ ಕೊಲಿ ಬ್ಯಾಕ್ಟೀರಿಯಾ ಒಂದನ್ನು ಕುಲಾಂತರಿಯಾಗಿ ಮಾರ್ಪಡಿಸಿ ಅದರಿಂದ ಮಾನವನ ಇನ್ಸುಲಿನನ್ನು ಉತ್ಪಾದಿಸುವಂಥ ಪ್ರಕ್ರಿಯೆಯನ್ನು ನಾವು ಜೈವಿಕ ತಂತ್ರಜ್ಞಾನದಿಂದ ನಾವು ಪಡೆದ್ವಿ ಅನ್ನೋದನ್ನು ನಿಮಗೆ ಹೇಳಿದ್ದೆ. ಸ್ನೇಹಿತರೆ, 2 ಅಂಶನ ನಾವು ಪುನರಾವಲೋಕನ ಮಾಡಿ ಮುಂದೆ ಸಾಗೋಣ. ವಿಶೇಷವಾಗಿ ಜೈವಿಕ ತಂತ್ರಜ್ಞಾನದ ವ್ಯಾಖ್ಯೆಯನ್ನು ನಾನು ನಿಮಗೆ ಕೊಟ್ಟೆ. ಒಂದು ಜೀವಿ ಅಥವಾ ಜೀವಿಯ ಒಂದು ಕೋಶ ಅಥವಾ ಕೋಶದ ಒಂದು ಅಂಶ ಅಥವಾ ಜೀವಿಯ ಜೈವಿಕ ಲಕ್ಷಣಗಳನ್ನು ಬಳಸಿಕೊಂಡು ಮಾನವನಿಗೆ ಉಪಯುಕ್ತವಾಗುವ ವಸ್ತು ಅಥವಾ ಸೇವೆಗಳನ್ನು ಸೃಷ್ಟಿಸುವ ಜ್ಞಾನ, ತಿಳುವಳಿಕೆ, ಮಾರ್ಗ ಕೌಶಲ್ಯಗಳ ಕುರಿತು ಅಧ್ಯಯನ ಮಾಡುವುದೇ ಜೈವಿಕ ತಂತ್ರಜ್ಞಾನ ಅಂತ. ಅದರಲ್ಲಿ ಒಂದು ಮುಖ್ಯವಾದ ಸಂಗತಿ ನೀವು ಗಮನಿಸಿದ್ರಿ. ಜೈವಿಕ ಅನ್ನೋ ಪದದ ಒಂದು ಮೂಲ ಉದ್ದೇಶವೇ ಏನೇ ವಸ್ತುವನ್ನು ಸೃಷ್ಟಿ ಮಾಡಿರಿ, ಏನೇ ಸೇವೆಯನ್ನು ಸೃಷ್ಟಿ ಮಾಡಿರಿ, ಆದರೆ ನೀವು ಬಳಸ್ಕೊಳ್ಳೋದಿಲ್ಲಿ ಕಚ್ಚಾ ರೂಪದಲ್ಲಿ ಜೀವ ಜಗತ್ತನ್ನು ಅಂತ. ಫೈನ್, ಇದು ಮೊದಲನೇ ಸಂಗತಿ ನೀವು ಪುನರಾವಲೋಕನ ಮಾಡ್ಕೋಬೇಕಾದದ್ದು. 2ನೇದು, ಯಾವುದೇ ಜೀವಿಯ ವಂಶವಾಹಿನಿ ನಿಸರ್ಗದತ್ತವಾಗಿ ನಿರ್ಣಯ ಆಗಿರುತ್ತೆ. ಆದರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಆ ವಂಶವಾಹಿನಿಯಲ್ಲಿ ನಮಗೆ ಬೇಕಾದ ಮಾರ್ಪಾಡನ್ನು ಮಾಡಬಹುದು ಅನ್ನೋದನ್ನು 1973ರಲ್ಲಿ ಸ್ಟ್ಯಾನ್ಲಿ ಕೋಹೆನ್ ಮತ್ತು ಹರ್ಬರ್ಟ್ ಬೋಯರ್ ಪ್ರತಿಪಾದಿಸಿದ್ದನ್ನು ನಾವು ಗಮನಿಸಿದ್ದೀವಿ. ಹಾಗಾದರೆ ಇವತ್ತಿನ ಚರ್ಚೆ ಏನು ಅಂದರೆ ಕುಲಾಂತರಿ ಸಸ್ಯಗಳು ಅಂಥೇಳಿ. ಕುಲಾಂತರಿ ಸಸ್ಯಗಳು, ಇದಕ್ಕೆ ನೀವೀಗಾಗಲೇ ಹಿಂದಿನ ಹಂತದಲ್ಲಿಯೇ ಒಂದು ಅಂಶವನ್ನು ಗುರುತಿಸಿದ್ರಿ. ಈ ಕೊಲಿ ಬ್ಯಾಕ್ಟೀರಿಯಾಕ್ಕೆ ನಾವು ಮಾನವ ಇನ್ಸುಲಿನ್ ಜೀನನ್ನು ಸೇರಿಸಿದಾಗ ಅದನ್ನು ನಾವು ಏನು ಅನ್ನಬೇಕು ಅನ್ನೋ ಪ್ರಶ್ನೆ ಬಂದಾಗ ನಾನು ನಿಮಗೆ ಕಲಿಸಿದ್ದೆ. ಏನು ಅಂದರೆ, ಆ ಥರ ಒಂದು ಜೀವಿಯ ಮೂಲ ವಂಶವಾಹಿನಿಯನ್ನು ನಾವಾಗಿ ಮಾರ್ಪಾಡು ಮಾಡಿದರೆ ಅಂತಹ ಮಾರ್ಪಡಿತ ಜೀವಿಯನ್ನು ನಾವು ಕುಲಾಂತರಿ ಜೀವಿ ಅಂತ ಕರಿಬೇಕು, ಅಥವಾ ಅದನ್ನು ಜೆನೆಟಿಕಲಿ ಮ್ಯಾನಿಪ್ಯುಲೇಟೆಡ್ ಆರ್ಗ್ಯಾನಿಸಮ್ ಅಂತ ಹೇಳಬೇಕು, ಅಥವಾ ಅದನ್ನು ನಾವು ಟ್ರಾನ್ಸ್ಜೆನಿಕ್ ಆರ್ಗ್ಯಾನಿಸಮ್ ಅಂತ ಹೇಳಬಹುದು, ಅಥವಾ ಜೆನೆಟಿಕಲಿ ಎಂಜಿನಿಯರ್ಡ್ ಆರ್ಗ್ಯಾನಿಸಮ್ ಅನ್ಬಹುದು ಅನ್ನೋದನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೆ. ಅದೇ ನಿಟ್ಟಿನಲ್ಲಿ ನಾವು ಸಸ್ಯಗಳ ವಂಶವಾಹಿನಿಯನ್ನು ಮಾರ್ಪಡಿಸಿದರೆ
ಆಗ ಸಸ್ಯಗಳನ್ನು ಮೂಲ ತಳಿ ಗುಣಕ್ಕಿಂತ ಭಿನ್ನವಾದದ್ರಿಂದ ಅವುಗಳನ್ನು ಕುಲಾಂತರಿ ಸಸ್ಯಗಳು ಅಥವಾ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಟ್ರಾನ್ಸ್ಜೆನಿಕ್ ಕ್ರಾಪ್ಸ್ ಅಂತ ಕರೀಬಹುದು. ಸ್ನೇಹಿತರೆ, ಸಸ್ಯ ಸಂಕುಲದ ಈ ತಂತ್ರಜ್ಞಾನ ಆಧಾರಿತ ಮಾರ್ಪಾಡು ನಮ್ಮಲ್ಲಿ ಸಾಕಷ್ಟು ಕುತೂಹಲವನ್ನು, ತಲ್ಲಣವನ್ನು ಸೃಷ್ಟಿಸಿರೋದನ್ನು ನೀವು ಗಮನಿಸಬಹುದು. ಇತ್ತೀಚಿನ ದಿನಮಾನದಲ್ಲಿ BT ಹತ್ತಿ ಆಗಿರಬಹುದು, BT ಬದನೆ ಆಗಿರಬಹುದು, ಅಥವಾ GM ಸಾಸಿವೆ ಆಗಿರಬಹುದು, ಗೋಲ್ಡನ್ ರೈಸ್ ಆಗಿರಬಹುದು. ಹೀಗೆ ವೈವಿಧ್ಯಮಯವಾದ ಕುಲಾಂತರಿ ಸಸ್ಯಗಳು ನಮ್ಮ ಸಹಜ ಲೋಕವನ್ನು ಪ್ರವೇಶಿಸ್ತಾ ಇವೆ. ಇವು ಎಷ್ಟರ ಮಟ್ಟಿಗೆ ಅನುಕೂಲ ತರುತ್ತೆ ಅನ್ನೋದು ಒಂದು ಭಾಗವಾದರೆ, ಇವು ಅನಾನುಕೂಲ ಏನನ್ನು ಸೃಷ್ಟಿ ಮಾಡುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ವಿವಾದವೇ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋ ನಾವು ವಿವಾದಾಸ್ಪದ ಮತ್ತು ಸಮಕಾಲೀನ ತಂತ್ರಜ್ಞಾನ ಸಂಗತಿಗಳಿಗೆ ಆದ್ಯತೆ ಕೊಡಬೇಕಾದದ್ದು ಅತ್ಯಗತ್ಯ. ಆ ನಿಟ್ಟಿನಲ್ಲಿ ನಮ್ಮ ಇಂದಿನ ಚರ್ಚೆ ಕುಲಾಂತರಿ ಸಸ್ಯಗಳ ಕುರಿತಾದದ್ದು ಮತ್ತು ಇದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ವಿಶ್ಲೇಷಣಾತ್ಮಕವಾಗಿ ನಾವು ಚರ್ಚೆ ಮಾಡುವಂಥ ಅಗತ್ಯ ಇದೆ. ಸ್ನೇಹಿತರೆ, ನಾವೆಲ್ಲ ಸ್ವಲ್ಪ ಹಿನ್ನೆಲೆಗೆ ಹೋಗೋಣ. ಇಲ್ಲಿ ಯಾವುದೇ ಸಜೀವಿಯೊಂದರ ಪ್ರಮುಖ ಗುಣಲಕ್ಷಣ ಅದು ಸಂತಾನಾಭಿವೃದ್ಧಿ ಮಾಡುತ್ತೆ ಅನ್ನೋದು. ನ್ಯಾಚುರಲಿ ಅದು ಪ್ರಾಣಿನೇ ಇರಬಹುದು, ಸಸ್ಯನೇ ಇರಬಹುದು, ಸಂತಾನಾಭಿವೃದ್ಧಿಯ ಮೂಲಕ ತನ್ನ ಒಂದು ಪ್ರಭೇದವನ್ನು ಮುಂದುವರಿಸಲಿಕ್ಕೆ ಅದು ಪ್ರಯತ್ನ ಪಡುತ್ತೆ. ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳೆರಡರಲ್ಲೂ ಕೆಳವರ್ಗದಲ್ಲಿ ಬಂದಾಗ ನಿರ್ಲಿಂಗ ರೀತಿಯ ಸಂತಾನಾಭಿವೃದ್ಧಿ ಕಾಣುತ್ತೆ. ಈ ಕೆಲವು ಸಸ್ಯಗಳು ಅವಕ್ಕೆ ಹೂ ಬಿಡೋ ಪರಿಕಲ್ಪನೆ ಆಗಲಿ ಅಥವಾ ಹೂ ಬಿಟ್ಟರೂ ಬೀಜ ರೂಪಿಸುವಂಥ ಪರಿಕಲ್ಪನೆ ಇರೋದಿಲ್ಲ. ಅಂಥ ಸಸ್ಯಗಳನ್ನು ನಾವೇನು ಮಾಡ್ತೀವಿ ಅಂದರೆ ಅದರ ಕಾಂಡವನ್ನು, ಅದರ ಬೇರನ್ನು, ಅದರ ಕಂದನ್ನು ಮತ್ತೊಂದು ಸಸ್ಯವಾಗಿ ರೂಪಿಸ್ಕೊಳ್ಳಿಕ್ಕೆ ಬಳಸ್ಕೋತೀವಿ. ಆದರೆ ಪ್ರಾಣಿ ಪ್ರಪಂಚದಲ್ಲಿ ನೀವು ಬ್ಯಾಕ್ಟೀರಿಯಾ ಅಥವಾ ಕೆಳವರ್ಗದ ಜೀವಿಗಳಿಗೆ ಹೋದಾಗ ಅಲ್ಲಿ ಕೂಡ ಹೀಗೆ ನಿರ್ಲಿಂಗ ರೀತಿಯ ಸಂತಾನಾಭಿವೃದ್ಧಿ ಇದೆ. ಅಂದರೆ ಒಂದು ಬ್ಯಾಕ್ಟೀರಿಯಾ ಅದು ಸಂತಾನಾಭಿವೃದ್ಧಿ ಮಾಡಬೇಕು ಅಂದರೆ ತನ್ನ ನ್ಯೂಕ್ಲಿಯಸ್ಸನ್ನು ಎರಡಾಗಿ ವಿಭಾಗಿಸಿ, ಒಂದು ಬ್ಯಾಕ್ಟೀರಿಯಾ ಇದ್ದದ್ದು ಎರಡು ಮರಿಕೋಶಗಳಾಗಿ ವಿಭಜನೆ ಹೊಂದಿ ಅದು ಎರಡು ಹೊಸ ಬ್ಯಾಕ್ಟೀರಿಯಾ ಆಗಿ ರೂಪುಗೊಳ್ಳುತ್ತದೆ. ಇದು ನಿರ್ಲಿಂಗ ರೀತಿಯ ಸಂತಾನಾಭಿವೃದ್ಧಿ. ಆದರೆ ಬಹುತೇಕ ಹೂ ಬಿಡುವ ಸಸ್ಯಗಳು ಮತ್ತು ಮೇಲ್ವರ್ಗದ ಪ್ರಾಣಿಗಳಲ್ಲಿ ಸಂತಾನಾಭಿವೃದ್ಧಿಗೆ ಲಿಂಗ ರೀತಿಯ ಸಂತಾನಾಭಿವೃದ್ಧಿ ಅಂತ ಆಗುತ್ತೆ. ಇದನ್ನು ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ, ಲಿಂಗ ರೀತಿಯ ಸಂತಾನಾಭಿವೃದ್ಧಿ. ಹಂಗಾರೆ ಸಸ್ಯಗಳಲ್ಲಿ ಒಂದು ಹೂವು ಇದೆ ಅಂದರೆ ಅದು ಸಂತಾನಾಭಿವೃದ್ಧಿ ಅಂಗ. ಅದರಲ್ಲಿ ಒಂದೇ ಹೂವಿನಲ್ಲಿ ಗಂಡು ಹೆಣ್ಣು ಎರಡೂ ಗುಣಲಕ್ಷಣಗಳಿದ್ದರೆ ಅದನ್ನು ದ್ವಿಲಿಂಗಿ ಸಸ್ಯ ಅಂತ ಕರಿತೀವಿ. ಕೆಲವು ಏಕಲಿಂಗೀಯ ಸಸ್ಯಗಳು ಇರ್ತವೆ, ಹೆಣ್ಣಿನ ಭಾಗವೇ ಬೇರೆ ಗಂಡಿನ ಭಾಗವೇ ಬೇರೆ ಇರಬಹುದು. ಆದರೆ ಬಹುತೇಕ ಸಸ್ಯಗಳಲ್ಲಿ ದ್ವಿಲಿಂಗಿ ಗುಣ ಇದೆ. ಹಂಗಾರೆ ದ್ವಿಲಿಂಗಿ ಗುಣ ಅಂದರೆ ಒಂದೇ ಹೂವಿನಲ್ಲಿ ಗಂಡಿನ ಭಾಗ ಮತ್ತು ಹೆಣ್ಣಿನ ಭಾಗ. ಹಂಗಾರೆ ನೈಸರ್ಗಿಕವಾಗಿ ನೀವೇನು ನಿತ್ಯ ನಿಮ್ಮ ಜೀವನದಲ್ಲಿ ಬಳಸ್ತಾ ಇದ್ದೀರಿ ವಿವಿಧ ರೀತಿಯ ಸಸ್ಯಗಳನ್ನು, ಅವು ಹೇಗೆ ವಂಶವಾಹಿನಿಯನ್ನು ಪಡಿತವು ಅನ್ನೋದು ನಿಮಗೆ ಗೊತ್ತಾಗಬೇಕಾದ್ರೆ ಒಂದು ಸರಳ ಸ್ಪಷ್ಟೀಕರಣವನ್ನು ನಾವು ತಗೊಳ್ಬಹುದು. ಸ್ನೇಹಿತರೆ, ಯಾವುದೇ ಒಂದು ಆದರ್ಶ ಸಸ್ಯವೊಂದನ್ನು ನೀವು ಗಮನಿಸಿದರೆ ಅದರಲ್ಲಿ ಸಂತಾನಾಭಿವೃದ್ಧಿಗೆ ಸಂಬಂಧಿಸಿದ ಭಾಗ ಅಂದರೆ ಅದು ಅದರ ಹೂವು ನಿಮ್ಮ ಮುಖ್ಯವಾಗಿ ಈ ಭಾಗಗಳನ್ನು ನೀವು ಗಮನಿಸ್ತೀರಿ. ಹೀಗೆ ಪಕ್ಕಡೆಗಳು ಇರ್ತವು, ಕೀಟಗಳನ್ನು ಆಕರ್ಷಿಸಿ ಪರಾಗಸ್ಪರ್ಶವನ್ನು ಏರ್ಪಡಿಸ್ಕೊಳ್ಳಿಕ್ಕೆ. ಹಾಗೆ ನಿಮಗೆ ಇಲ್ಲಿ ಸಂತಾನಾಭಿವೃದ್ಧಿ ಅಂಗವಾಗಿ ಹೆಣ್ಣಿನ ಭಾಗ ಶಲಕಾಗ್ರ, ನಳಿಕೆ ಮತ್ತು ಓವರಿ ಅಂದರೆ ಅಂಡಾಶಯದ ಭಾಗ ಇದು ಹೆಣ್ಣಿನ ಭಾಗವಾದರೆ, ಗಂಡಿನ ಭಾಗವಾಗಿ ನಿಮಗೆ ಸ್ಟೆಮೆನ್ಸ್ ಅಂಥೇಳಿ ಇದು ಗಂಡಿನ ಭಾಗ. ಸ್ನೇಹಿತರೆ, ನೀವೆಲ್ಲ ಮನುಷ್ಯ ಮತ್ತು ಇತರ ಮೇಲ್ವರ್ಗದ ಪ್ರಾಣಿಗಳ ಒಂದು ಸಂತಾನಾಭಿವೃದ್ಧಿಯನ್ನು ಗಮನಿಸಿರ್ತೀರಿ. ನಾವು ಮನುಷ್ಯರಲ್ಲಿ ಯೋನಿ ಮಾರ್ಗ, ಗರ್ಭಕೋಶ ಹೇಗಿದೆಯೋ ಹಾಗೆ ಇಲ್ಲಿ ನಾವು ಈ ಸ್ಟಿಗ್ಮಾ, ಶಲಕಾಗ್ರ, ನಳಿಕೆ ಮತ್ತು ಓವರಿ ಇದನ್ನು ಗಮನಿಸ್ತೇವೆ. ಪುರುಷರಲ್ಲಿ ಹೇಗೆ ನೀವು ಎರಡು ವೃಷಣಗಳನ್ನು ಗುರುತಿಸ್ತೀರಿ, ಸಸ್ಯಗಳಲ್ಲಿ ಹಾಗೆ ಸ್ಟೆಮೆನ್ಸ್ ಅನ್ನುವಂಥ ಎರಡು ಭಾಗ ನಿಮಗೆ ಸಿಗುತ್ತೆ.
ಇಲ್ಲಿ ಈ ಸ್ಟೆಮೆನ್ಸ್ ಅನ್ನೋದು ಗಂಡಿನ ಭಾಗವಾದರೆ ಈ ಸ್ಟಿಗ್ಮಾ ಅನ್ನೋದು ಹೆಣ್ಣಿನ ಭಾಗ. ಇಲ್ಲಿ ಸ್ಟೆಮೆನ್ಸ್ ಏನಿದೆ ಇದರಲ್ಲಿ ಪಾಲನ್ ಸ್ಯಾಕ್ ಅಂತ ಅಂದರೆ ಪರಾಗರೇಣುವನ್ನು ಉತ್ಪಾದಿಸುವ ಬಿಂದುಗಳದವು. ಇವುಗಳಿಂದ ಪರಾಗರೇಣುಗಳು ಉತ್ಪತ್ತಿಯಾಗಿ ಆ ಸಸ್ಯದ ಹೂವಿನ ಶಲಕಾಗ್ರದ ಮೇಲೆ ಬೀಳುತ್ತೆ. ಹೀಗೆ ಪರಾಗಸ್ಪರ್ಶ ಉಂಟಾದಾಗ ಈ ಓವರಿಯಲ್ಲಿರ್ತಕ್ಕಂಥ ಓವ್ಯೂಲ್ಸ್ ಅಂದರೆ ಮುಂದೆ ಬೀಜವಾಗಿ ಮಾರ್ಪಡುವ ಭಾಗ ಇದು. ಹಾಗಾಗಿ ಇಲ್ಲಿ ಈ ಓವ್ಯೂಲ್ಸು ಹೆಣ್ಣಿನ ಒಂದು ಲಿಂಗಾಣುವನ್ನು ಪ್ರತಿನಿಧಿಸಿದರೆ ಈ ಪರಾಗರೇಣುಗಳು ಗಂಡಿನ ಈ ಒಂದು ಲಿಂಗಾಣುವನ್ನು ಪ್ರತಿನಿಧಿಸುತ್ತೆ. ಹೀಗೆ ಪರಾಗಸ್ಪರ್ಶ ಉಂಟಾದಾಗ ಈ ಪರಾಗರೇಣುಗಳು ಶಲಕಾಗ್ರದ ಮೂಲಕ ನಳಿಕೆಯನ್ನು ಪ್ರವೇಶಿಸಿ ನಳಿಕೆಯಿಂದ ಈ ಒಂದೊಂದು ಓವ್ಯೂಲಿಗೆ ಒಂದೊಂದು ಪರಾಗರೇಣು ಬಂದು ಸೇರ್ಪಡೆಯಾಗಿ ಫಲಿತಗೊಳ್ಳುವಿಕೆ ನಡೆಯುತ್ತೆ. ತದನಂತರದಲ್ಲಿ ಹೂವಿನ ಇತರ ಭಾಗ ಉದುರು ಹೋಗುತ್ತೆ. ಓವರಿ ಮಾತ್ರ ಕಾಯಿಯಾಗಿ ಮಾರ್ಪಟ್ಟು ಆ ಕಾಯಿ ಪೂರ್ಣ ಬಲಿತಾದ ಮೇಲೆ ಈ ಬೀಜಗಳು ಮುಂದಿನ ತಲೆಮಾರನ್ನು ಹುಟ್ಟು ಹಾಕಲಿಕ್ಕೆ ಕಾರಣವಾಗುತ್ತೆ. ಒಂದು ವೇಳೆ ಈ ಸಸ್ಯದ ಗಂಡಿನ ಭಾಗ ಈ ಸಸ್ಯದ ಹೆಣ್ಣಿನ ಭಾಗ ಇವೆರಡೇ ಪರಸ್ಪರ ಭಾಗವಹಿಸಿ ಸಂತಾನಾಭಿವೃದ್ಧಿಯನ್ನು ಮುಂದುವರೆಸಿದರೆ ಇದನ್ನು ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಆಗ ಈ ಸಸ್ಯದ ಮೂಲ ವಂಶವಾಹಿನಿಯ ಗುಣಗಳೇ ಅದರ ಮುಂದಿನ ತಲೆಮಾರಿನ ಸಸ್ಯದಲ್ಲೂ ಮುಂದುವರಿಯುತ್ತೆ. ಈ ಥರ ನಾವು ಸಸ್ಯಗಳನ್ನು ಕೃಷಿಯಲ್ಲಿ ಬಳಸ್ತಾ ಬಂದ್ವಿ. ಪಾರಂಪರಿಕ ಕೃಷಿಯಲ್ಲಿ ಇದೇ ತಳಿಯ ಇದರ ಪಕ್ಕದ ಸಸ್ಯದಿಂದ ಪರಾಗರೇಣುಗಳು ಹಾರಿ ಬಂದು ಈ ಸಸ್ಯದ ಪರಾಗಸ್ಪರ್ಶವನ್ನು ಉಂಟು ಮಾಡಿದರೆ ಅದಕ್ಕೆ ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಆಗಲೂ ಕೂಡ ಎರಡು ಒಂದೇ ತಳಿ ಇರೋದರಿಂದ ಆ ತಳಿಯಲ್ಲಿ ಒಂದೇ ಗುಣ ಮುಂದುವರಿಯುತ್ತೆ. ಒಂದು ವೇಳೆ ಇದಕ್ಕಿಂತ ಭಿನ್ನವಾದ ತಳಿಯೊಂದರಿಂದ ಪರಾಗಸ್ಪರ್ಶವೇರ್ಪಟ್ಟರೆ ಆಗ ಅದನ್ನು ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ನೀವೇನೀಗ ಬಳಸ್ತೀರಿ ಹೈಬ್ರಿಡ್ ಅನ್ನುವಂಥದ್ದು ಆ ಪರಿಕಲ್ಪನೆ. ಹಾಗಾದರೆ ಸಸ್ಯಗಳ ಸಂತಾನಾಭಿವೃದ್ಧಿಯ ಒಂದು ಪರಿಕ್ರಮವನ್ನು ಆಧರಿಸಿ ನಾವೇನು ಹೇಳ್ಬೋದು, ಒಂದು ಜವಾರಿ ಸಸ್ಯ ಅಂದರೆ ಇದು ಮೂಲ ತಳಿಗುಣವನ್ನು ಬದಲಾಯಿಸದೆ ಅದು ಇರುವಂತೆಯೇ ಮುಂದುವರಿಯೋದು, ಇದನ್ನು ಜವಾರಿ ಸಸ್ಯ ಅಂತವಿ. ನಮ್ಮ ಪೂರ್ವಜರು ಕೃಷಿಯನ್ನು ದೀರ್ಘಾವಧಿ ನಡೆಸಿದ್ದು ಈ ಪರಿಕ್ರಮದಲ್ಲಿ. ತಾವೇ ಈ ವರ್ಷ ಬೆಳೀತಿದ್ರು. ಆ ಬೆಳೆದ ಜೋಳದೊಳಗನ ಉತ್ತಮ ಆರೋಗ್ಯವಂತ ತೆನೆಗಳನ್ನು ಆರಿಸ್ಕೊಳ್ತಿದ್ರು. ಅವನ್ನು ಕೊಯ್ಯುವಾಗಲೇ ಅವನ್ನು ಪ್ರತ್ಯೇಕವಾಗಿ ಕೊಯ್ದು ಅದನ್ನು ಯೋಗ್ಯ ರೀತಿಯಲ್ಲಿ ಒಣಗಿಸಿ ಅದರ ಬೀಜ ಬೇರ್ಪಡಿಸಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಅವನ್ನು ತುಂಬಿ ಅವಕ್ಕೆ ಹುಳು ಹುಪ್ಪಡಿ ಸೇರದಂಗೆ ಅವುಗಳಿಗೆ ಹಾನಿ ಮಾಡದಂಗೆ ಅವುಗಳನ್ನ ಭದ್ರವಾಗಿ ಮಣ್ಣಿನಿಂದ ಮುಚ್ಚಿ ಅವನ್ನು ಮುಂದಿನ ಮಳೆಗಾಲದವರೆಗೆ ಸಂರಕ್ಷಿಸಿಟ್ಟು ಅದೇ ಬೀಜವನ್ನು ಮುಂದಿನ ವರ್ಷವೂ ಬಿತ್ತಿದ್ರು. ಇದನ್ನು ಪರಂಪರಾಗತ ಕೃಷಿ ಅಂತ ಹೇಳ್ತೀವಿ. ಆ ಕೃಷಿಯಲ್ಲಿ ನಾವು ಪ್ರತಿ ವರ್ಷವೂ ನಮ್ಮದೇ ಬೀಜವನ್ನು ಮರಳಿ ಬಳಸ್ತಾ ಇದ್ದದ್ರಿಂದ ಅಲ್ಲಿ ಗುಣದಲ್ಲಿ ಯಾವ ವ್ಯತ್ಯಾಸವೂ ಇರಲಿಲ್ಲ. ಅದೇ ರುಚಿ, ಅದೇ ಬಣ್ಣ, ಅದೇ ಗಾತ್ರ. ಈ ರೀತಿ ನಾವು ಸಾವಿರಾರು ವರ್ಷಗಳ ಕೃಷಿಯಲ್ಲಿ ನಮ್ಮ ಸ್ಥಳೀಯ ತಳಿಗಳನ್ನೇ ನಾವು ಮರಳಿ ಬೆಳೀತಾ ಬಂದ್ವಿ. ಅವನ್ನ ನಾವು ಜವಾರಿ ಸಸ್ಯಗಳು ಅಂತ ಹೇಳಿದ್ವಿ. ಮುಂದೆ ಈ ಕೃಷಿ ಒಂದು ಉದ್ಯಮದ ರೂಪ ತಾಳಿದಾಗ ನಾನು ನಿಮಗೆ ಆ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನು ಪೂರಕವಾಗಿ ಕೊಡಲೇಬೇಕಾಗ್ತದೆ. ಅಂದರೆ ಭಾರತ ಸ್ವಾತಂತ್ರ್ಯೋತ್ತರ ಸನ್ನಿವೇಶದಲ್ಲಿ ಸುಮಾರು 60-70ರ ದಶಕದ ಮಧ್ಯಕಾಲದಲ್ಲಿ ಭೀಕರವಾದ 2 ಕ್ಷಾಮಗಳನ್ನು ಎದುರಿಸಿತು. ಹಾಗೆ 2 ಭೀಕರ ಯುದ್ಧಗಳು ಕೂಡ ನಡೆದವು ನಮ್ಮ ನೆರೆಯ ರಾಷ್ಟ್ರಗಳೊಂದಿಗೆ. ಆಗ ಭಾರತ ತೀವ್ರವಾಗಿ ಆಹಾರದ ಸಂಕಷ್ಟಕ್ಕೆ ಈಡಾಗಬೇಕಾತು. ನಮ್ಮಲ್ಲಿ ಆಹಾರ ದೊರಕದೆ ಅನ್ಯ ರಾಷ್ಟ್ರದಿಂದ ಆಹಾರವನ್ನು ಆಮದು ಮಾಡಿಕೊಳ್ಳುವಂಥ ಪ್ರಸಂಗ ಕೂಡ ಬಂತು. ಭಾರತ ಸರ್ಕಾರ 70ರ ದಶಕದ ನಂತರ ಒಂದು ಆಲೋಚನೆಯನ್ನು ಗಂಭೀರವಾಗಿ ಪರಿಗಣಿಸಿತು. ನಾವು ಸ್ವಾವಲಂಬಿಗಳಾಗಬೇಕು. ಅಂದರೆ ಕೊನೆ ಪಕ್ಷ ನಮ್ಮ ಆಹಾರ ಧಾನ್ಯಗಳ ಬೆಳೆಯುವಿಕೆಯಲ್ಲಿ ನಾವು ಸ್ವಾವಲಂಬಿಗಳಾಗಲೇಬೇಕು. ಆ ನಿಟ್ಟಿನಲ್ಲಿ ಈ ಹಸಿರು ಕ್ರಾಂತಿಯನ್ನು ಭಾರತ ಸರ್ಕಾರ ಆರಂಭ ಮಾಡಿತು. ಈ ಹಸಿರು ಕ್ರಾಂತಿಯ ಉದ್ದೇಶ ಏನಿತ್ತು?
ಡಾಕ್ಟರ್ ಸ್ವಾಮಿನಾಥನ್ರವರ ನೇತೃತ್ವದ ಈ ಹಸಿರು ಕ್ರಾಂತಿ ಭಾರತದ ಕೃಷಿ ಇತಿಹಾಸದಲ್ಲಿ ಅದೊಂದು ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಒಂದು ಸಂಗತಿ. ಈ ಹಸಿರು ಕ್ರಾಂತಿಯ ಉದ್ದೇಶ ವಿಭಿನ್ನ ರೀತಿಯಲ್ಲಿ ಸರ್ಕಾರ ಗುರುತಿಸ್ತು. ಒಂದು, ನಾವು ನಮ್ಮ ಭಾರತದ ಪಾರಂಪರಿಕ ಕೃಷಿಯನ್ನು ಆಧುನಿಕ ಕೃಷಿಯಾಗಿ ಮಾರ್ಪಡಿಸ್ಬೇಕು, ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಬಳಸಬೇಕು, ರಸಗೊಬ್ಬರಗಳನ್ನು ಬಳಸಬೇಕು, ಕೀಟಗಳ ನಿಯಂತ್ರಣಕ್ಕೆ ಕೀಟನಾಶಕಗಳನ್ನು ಬಳಸಬೇಕು. ಇದರ ಹೊರತಾಗಿ ಅಧಿಕ ಇಳುವರಿ ಕೊಡುವ ಹೊಸ ರೀತಿಯ ಸಸ್ಯ ತಳಿಯನ್ನು ಸೃಷ್ಟಿ ಮಾಡಬೇಕು. ಆ ನಿಟ್ಟಿನಲ್ಲಿ ಭಾರತದ ಕೃಷಿ ವಿಶ್ವವಿದ್ಯಾಲಯಗಳ ಹೊಣೆಗಾರಿಕೆ ಏನು ಬಂತು ಅಂದರೆ, ಈ ಹಸಿರು ಕ್ರಾಂತಿಯ ಭಾಗವಾಗಿ ಹೊಸ ಹೆಚ್ಚು ಇಳುವರಿ ಕೊಡುವ ತಳಿಗಳ ಸೃಷ್ಟಿಯನ್ನು ಮಾಡುವಂಥ ಕಾರ್ಯ ಅನಿವಾರ್ಯ ಆಯಿತು. ಆ ಅನಿವಾರ್ಯತೆಯ ನಿಟ್ಟಿನಲ್ಲಿ ಬಂದದ್ದು ಈ ಹೈಬ್ರಿಡ್ ಯುಗ. ಅಂದರೆ ಇಲ್ಲಿ ಜವಾರಿ ಸಸ್ಯಕ್ಕೆ ಹೋಲಿಸಿದರೆ ಹೈಬ್ರಿಡ್ ಸಸ್ಯದಲ್ಲಿ ಇಳುವರಿ ಹೆಚ್ಚು, ಹೈಬ್ರಿಡ್ ಸಸ್ಯಗಳಲ್ಲಿ ಇಳುವರಿ ಹೆಚ್ಚು ಅನ್ನುವಂಥ ಪರಿಕಲ್ಪನೆ ಮೂಡಿತು. ಇದರಿಂದ ಹೈಬ್ರಿಡ್ ಸಸ್ಯದ ಒಂದು ಬಳಕೆಗೆ ಚಾಲನೆ ಸಿಕ್ತು. ಹಾಗಾದರೆ ಹೈಬ್ರಿಡ್ ಸಸ್ಯ ಅಂದರೆ ಏನು? ಹೈಬ್ರಿಡ್ ಸಸ್ಯ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ನಾವಿಲ್ಲೇನು ಉದಾಹರಣೆಯಾಗಿ ತಗೊಂಡಿದ್ವಿ, ಒಂದು ಸಸ್ಯದ ಅದರದ್ದೇ ಗಂಡಿನ ಭಾಗ ಮತ್ತು ಅದರದ್ದೇ ಹೆಣ್ಣಿನ ಭಾಗದಿಂದ ಪರಸ್ಪರ ಸ್ವಕೀಯವೋ ಅಥವಾ ಪರಕೀಯವೋ ಪರಾಗಸ್ಪರ್ಶ ಉಂಟಾಗಿ ಆ ಮೂಲ ತಳಿಯ ಗುಣವನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗುವಂಥ ಹೊಸ ಸಸ್ಯಗಳನ್ನು ಸೃಷ್ಟಿ ಮಾಡೋದು ನಾವು ಜವಾರಿ ಸಸ್ಯ ಅಂತ ಕರಿತಿದ್ವಿ. ಅದನ್ನು ಈಗ ಸ್ವಲ್ಪ ಬದಿಗಿಟ್ಟು ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡೋಣ. ಒಂದು ಪ್ರದೇಶದಲ್ಲಿ ಒಂದು ಸಸ್ಯ ಪ್ರಭೇದ ಹೊಂದಾಣಿಕೆ ಆಗಿದೆ, ಆ ತಳಿಯನ್ನು ಅನೇಕ ವರ್ಷಗಳಿಂದ ಆ ಪ್ರದೇಶದ ಜನ ಬೆಳೀತಾ ಇದ್ದಾರೆ. ಆ ವಾತಾವರಣಕ್ಕೆ, ಆ ಹವಾಗುಣಕ್ಕೆ, ಆ ಮಣ್ಣಿಗೆ, ಆ ಒಂದು ಮಳೆಯ ಪ್ರಮಾಣಕ್ಕೆ ಆ ಒಂದು ಪ್ರಭೇದ ಹೊಂದಾಣಿಕೆಯಾಗಿದೆ. ಆದರೆ ನಮ್ಮ ಸಮಸ್ಯೆ ಇರೋದು ನಮಗೆ ಇಳುವರಿ ಕಡಿಮೆ ಅನ್ನೋದು. ಅದೇ ಪ್ರಭೇದಕ್ಕೆ ಸೇರಿದ ಅನ್ಯ ತಳಿಯೊಂದು ಬೇರೊಂದು ರಾಜ್ಯದಲ್ಲಿ ಅಥವಾ ಬೇರೊಂದು ಭೂಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಬೆಳೆದಿದೆ. ಅಲ್ಲಿ ಆ ಬೀಜವನ್ನು ತಂದು ಈ ಪ್ರದೇಶದಲ್ಲಿ ಹಾಕಿದರೆ ಈ ಹವಾಗುಣಕ್ಕೆ ಅದು ಹೊಂದೋದಿಲ್ಲ. ಆಗ ಕೃಷಿ ವಿಜ್ಞಾನಿಗಳು ಮಾಡಿದ ಕೆಲಸ ಏನು ಅಂತಂದರೆ, ಈ ಒಂದು ಪ್ರದೇಶದ ಹೂವಿನ ಸ್ಟೆಮೆನ್ಸ್ ಭಾಗವನ್ನು ಹೂವು ಅರಳೋದಕ್ಕಿಂತ ಮುಂಚೆನೇ ಕತ್ತರಿಸಿ ತೆಗೆದು ಅದರ ಶಲಕಾಗ್ರವನ್ನು ಪರಾಗಸ್ಪರ್ಶಕ್ಕೀಡಾಗದಂತೆ ಅದನ್ನು ಸೀಲ್ ಮಾಡಿ, ಇನ್ನೊಂದು ಭೂಪ್ರದೇಶದಲ್ಲಿ ಬೆಳೀತಾ ಇರುವಂಥ ಹೂವಿನ ಆ ಗಂಡು ಭಾಗವನ್ನು ಅಂದರೆ ಸ್ಟೆಮೆನ್ಸ್ನ ಕತ್ತರಿಸಿ ತಂದು ಅದರ ಪರಾಗರೇಣುಗಳನ್ನು ಕೃತಕ ರೀತಿಯಲ್ಲಿ ಈ ಶಲಕಾಗ್ರಹದ ಮೇಲೆ ತಂದು ಪರಾಗಸ್ಪರ್ಶ ಉಂಟು ಮಾಡುವಂಥ ಪ್ರಕ್ರಿಯೆ ಮಾಡಿದರು. ಆಗೇನು ಜರುಗಿತು? ಈ ಸಸ್ಯದ ಹೆಣ್ಣಿನ ವಂಶವಾಹಿನಿ ಗುಣ, ಅನ್ಯ ಪ್ರದೇಶದ ಗಂಡಿನ ವಂಶವಾಹಿನಿ ಗುಣ, ಇವೆರಡರ ಒಂದು ಸಂಕರಣದಿಂದ ಈ ಬೀಜಗಳೇನು ಉತ್ಪತ್ತಿಯಾದವು, ಈ ತಳಿಯ ಕೆಲವು ಗುಣಗಳನ್ನು ಪಡೆದವು, ಆ ಅನ್ಯ ಪ್ರದೇಶದ ತಳಿಯ ಕೆಲವು ಗುಣಗಳನ್ನು ಪಡೆದವು. ಆಗ ಹೊಸ ರೀತಿಯ ವಂಶವಾಹಿನಿ ಸೃಷ್ಟಿಯಾಯಿತು. ಆ ಹೊಸ ರೀತಿಯ ವಂಶವಾಹಿನಿ ಸೃಷ್ಟಿಯಾದಾಗ ಅದನ್ನು ಹೈಬ್ರಿಡ್ ಅಂತ ಕರೆದ್ರು. ಇದನ್ನು ನಾವು ಶುದ್ಧ ಕನ್ನಡದಲ್ಲಿ ಹೇಳೋದಾದರೆ ಸಂಕರಣ ತಳಿ ಅಂತ ಹೇಳ್ತೇವೆ. ಸಂಕರಣ ತಳಿ ಅಥವಾ ಇದನ್ನು ಸಮ್ಮಿಶ್ರ ತಳಿ ಅಂತಲೂ ನಾವು ಬಳಸ್ತೇವೆ. ಸಮ್ಮಿಶ್ರ ತಳಿ ಅಂದ್ರೆ ಹಾಗಾದರೆ ಈ ಗುಣದ ಒಂದು ವಿಶೇಷತೆ ಏನು ಅಂದರೆ, ಒಂದು ಪ್ರದೇಶದ ಸಸ್ಯದ ಕೆಲವು ಗುಣ, ಅನ್ಯ ಪ್ರದೇಶದ ಸಸ್ಯದ ಕೆಲವು ಗುಣ ಮಿಶ್ರಣಗೊಂಡು ಹೊಸ ಗುಣವನ್ನು ಹೊಂದಿದಂಥ ಹೊಸ ತಲೆಮಾರಿನ ಸಸ್ಯವನ್ನು ನಾವು ಸೃಷ್ಟಿ ಮಾಡಿದ್ವಿ. ಅವನ್ನ ಹೈಬ್ರಿಡ್ ಸಸ್ಯಗಳು ಅಂತ ಕರೆದ್ವಿ. ಸ್ನೇಹಿತರೆ, ಒಂದು ಅಂಶವನ್ನು ನೀವೆಲ್ಲ ಗಮನದಲ್ಲಿಟ್ಕೋಬೇಕು. ಈ ನೈಸರ್ಗಿಕವಾಗಿ ಏನು ಸೃಷ್ಟಿಯಾಗ್ತಿತ್ತೋ ಅಲ್ಲಿ ಗುಣದ ಮೇಲೆ ನಮ್ಮ ನಿಯಂತ್ರಣ ಇರಲಿಲ್ಲ. ಅದು ಅನೇಕ ತಲೆಮಾರಿನಿಂದ ಅದೇ ಗುಣ ಮುಂದುವರಿತಾ ಬರ್ತಿತ್ತು.
ಹಾಗಾಗಿನೇ ಹಳೆಯ ಕಾಲದ ಜನ ಇವತ್ತಿಗೂ ಹೇಳ್ತಾರೆ, ನಾವು ಜವಾರಿ ತಿಂದು ಬದುಕಿದವರು, ನಮ್ಮ ಕಾಲದೊಳಗೆ ಜೋಳದ ರೊಟ್ಟಿ ಭಾಳ ರುಚಿ ಇದ್ದವು, ಸೌತೆಕಾಯಿ ರುಚಿ ಅದ್ಭುತವಾಗಿತ್ತು, ನಾವು ಹೀರೆಕಾಯಿ ತಂದು ಪಲ್ಯ ಮಾಡಿದರೆ ಮನೆಯೆಲ್ಲ ಅದರ ಸ್ವಾದ ಇರ್ತಿತ್ತು, ಘಮ ಘಮ ಅನ್ನಿಸ್ತಿತ್ತು. ಇದೆಲ್ಲ ಮಾತು ಹಿರಿಯರು ಹೇಳ್ತಾನೆ ಇರ್ತಾರೆ. ಯಾಕಂದರೆ ಅನೇಕ ತಲೆಮಾರಿನಿಂದ ಒಂದೇ ರುಚಿಯೊಂದಿಗೆ ಹೊಂದಾಣಿಕೆ ಇತ್ತವರಿಗೆ. ಆ ಹೈಬ್ರಿಡ್ ಬಂದಾಗ ಬಹಳಷ್ಟು ಹಳೆಯ ತಲೆಮಾರಿನವರು ಈ ಹೊಸ ರೀತಿಯ ತಳಿ ಗುಣಕ್ಕೆ ಹೊಂದ್ಕೊಳ್ಳಿಲ್ಲ. ಯಾಕಂದರೆ ಆ ರುಚಿ ಅವರಲ್ಲಿ ರೆಕಾರ್ಡ್ ಆಗಿರಲಿಲ್ಲ. ಆ ರೆಕಾರ್ಡ್ ಆದ ರುಚಿ ಈ ರುಚಿಗೂ ವ್ಯತ್ಯಾಸ ಗುರುತಿಸ್ತಾ ಬಂದರು. ಹಾಗಾಗಿ ಹೈಬ್ರಿಡ್ ಬಗ್ಗೆ ಅವ್ರದ್ದೇ ಆದಂತಹ ಒಂದು ಭಿನ್ನಾಭಿಪ್ರಾಯವನ್ನು ಮಂಡಿಸಿದರು. ಈ ಹೈಬ್ರಿಡ್ ಸಸ್ಯವನ್ನು ನಾವು ಸೃಷ್ಟಿ ಮಾಡಿದಾಗ ಅದರ ಗುಣವೇನೋ ವಿಭಿನ್ನವಾಗಿ ಬಂತು, ಆದರೆ ನಾವು ಅಪೇಕ್ಷೆ ಪಟ್ಟದ್ದೆಲ್ಲ ಬರಬೇಕು ಅಂತಿಲ್ಲ. ಯಾಕಂದರೆ ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಅನ್ಯ ಪ್ರದೇಶದ ಆ ತಳಿಯ ಕೆಲವು ಗುಣ ನಮ್ಮ ಸ್ಥಳೀಯ ತಳಿಯ ಕೆಲವು ಗುಣ ಮಿಶ್ರಗೊಳ್ಳೋದ್ರಿಂದ ಬರುವ ಹೊಸ ಗುಣ ನಮಗೆ ಅಪೇಕ್ಷಿತವೂ ಇರಬಹುದು, ಕೆಲವೊಂದು ಬಾರಿ ಅನಪೇಕ್ಷಿತವೂ ಇರಬಹುದು. ಈ ಹೈಬ್ರಿಡ್ ಸಸ್ಯದ ಸೃಷ್ಟಿಯ ಹಿಂದೆ ಇಳುವರಿ ಹೆಚ್ಚಿಸುವ ಉದ್ದೇಶ, ಜೊತೆಗೆ ಎಂತಹ ಪ್ರತಿಕೂಲ ವಾತಾವರಣಕ್ಕೂ ಹೊಂದಿಕೊಂಡು ಇಳುವರಿಯನ್ನು ಕೊಡುವಂತಹ ಗುಣ ನಮಗೆ ಬೇಕಾದದ್ರಿಂದ ಹೈಬ್ರಿಡ್ ಸಸ್ಯಗಳಿಗೆ ಬೆಂಬಲ ಸಿಕ್ತು. ಸುಮಾರು 80ರ ದಶಕದ ಆರಂಭದಿಂದಲೇ ಭಾರತೀಯ ಕೃಷಿ ರಂಗವನ್ನು ಈ ಹೈಬ್ರಿಡ್ ಸಸ್ಯಗಳು ಆವರಿಸಿಕೊಂಡವು. ಅಪೇಕ್ಷೆಗೆ ತಕ್ಕಂತೆ ಇಳುವರಿ ಕೂಡ ಹೆಚ್ಚಾತು. ಭಾರತ ಆಹಾರದ ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸ್ತು ಅಂತಲೂ ನಾವು ಕಂಡುಕೊಂಡ್ವಿ. ಇವೆರಡೂ ರೀತಿಯ ಸಸ್ಯ ಸಂತಾನಾಭಿವೃದ್ಧಿಗಿಂತ ವಿಭಿನ್ನವಾದ ರೀತಿ ತಳಿಯೊಂದರ ಮೂಲ ಗುಣವನ್ನೇ ತಿದ್ದುಪಡಿ ಮಾಡುವಂತಹ ಪ್ರಯತ್ನಗಳು ಸಾಗಿದ್ದು 1990ರ ನಂತರದಲ್ಲಿ. ಅದು ನಾನು ಭಾರತವನ್ನು ಅನುಲಕ್ಷಿಸಿ ಹೇಳೋ ಮಾತಾದರೆ, ಆದರೆ ಅಮೇರಿಕಾದಲ್ಲಿ 1973ರಲ್ಲಿ RDT ಏನು ಬಂತು ಅಂದರೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಏನು ಬಂತು, ಆವಾಗಿನಿಂದಲೇ ಸಸ್ಯಗಳ ವಂಶವಾಹಿನಿ ಮಾರ್ಪಡಿಸುವ ಪ್ರಯತ್ನಗಳು ನಡೀತಾ ಬಂದವು. ಆದರೆ ನೀವು ಭಾರತದ ವಿಚಾರಕ್ಕೆ ಬಂದಾಗ, ಇನ್ ಕೇಸ್ ಆಫ್ ಇಂಡಿಯಾ, the other revolutionary changes in the field of agricultural area, they appeared only after 1990. ಇದಕ್ಕೆ ಒಂದು ಲಿಂಕೇಜ್ ಇದೆ. ನೀವು ಅಭ್ಯಾಸ ಮಾಡಿದಿರಿ, ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್. ಈ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ಪ್ರಭಾವ ಏನಾಯ್ತು ಅಂದರೆ, ಭಾರತಕ್ಕೆ ಅನೇಕ ವಿದೇಶಿ ಕಂಪನಿಗಳು ಭಾರತವನ್ನು ಪ್ರವೇಶಿಸಿದವು. ಭಾರತ ಪ್ರವೇಶಿಸಿದ ಅಂತಹ ಕಂಪನಿಗಳಲ್ಲಿ ಮಾನ್ಸೆಂಟೋ ಅನ್ನುವಂಥ ಅಮೇರಿಕಾ ಮೂಲದ ಮಾನ್ಸೆಂಟೋ ಅನ್ನುವಂಥ ಒಂದು ಕಂಪನಿಯೂ ಇತ್ತು. ಇವರು ಭಾರತದಲ್ಲಿ ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಆಲೋಚನೆ ಇಟ್ಟುಕೊಂಡು ಭಾರತವನ್ನು ಪ್ರವೇಶಿಸಿದರು ಮಾನ್ಸೆಂಟೋ ಕಂಪನಿಯವರು. ಇವರಿಗೆ ಭಾರತೀಯ ಯಾವ ರಂಗದಲ್ಲಿ ನಾವು ಹಣಕಾಸನ್ನು ಇನ್ವೆಸ್ಟ್ ಮಾಡಿದರೆ, ಅಂದರೆ ಬಂಡವಾಳ ಹೂಡಿದರೆ ನಾವು ಲಾಭ ಪಡಿಬಹುದು ಅನ್ನೋ ಸಮೀಕ್ಷೆ ನಡೆಸಿದಾಗ ಅವರಿಗೆ ಭಾರತದ ಕೃಷಿ ರಂಗವೇ ಪ್ರಧಾನವಾಗಿ ಕಾಣಿಸ್ಕೊಳ್ತು. ಹಂಗಾರೆ ಭಾರತದ ಈ ಕೃಷಿ ಪ್ರಧಾನ ಗುಣವೇ ಅವರನ್ನು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡಲಿಕ್ಕೆ ಪ್ರೇರಣೆ ಕೊಡ್ತು. ಆದರೆ ಏನನ್ನು ನಾವು ಹೂಡಬೇಕು, ಯಾವ ನಿಟ್ಟಿನೊಳಗೆ ನಮ್ಮ ಸಂಶೋಧನೆ ಉತ್ಪಾದನೆ ನಡೀಬೇಕು ಅನ್ನೋದಕ್ಕೆ ಆ ಒಂದು ಸಂದರ್ಭದ ಒಂದು ಭಾರತೀಯ ಕೃಷಿ ರಂಗದ ಒಂದು ಸಮಸ್ಯೆಗಳನ್ನು ಅವರು ಅಧ್ಯಯನ ಮಾಡೋಕ್ಕೆ ಹೋದರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದು ಹತ್ತಿಯ ಒಂದು ಸಮಸ್ಯೆ, ಹತ್ತಿ ಬೆಳೆಯ ಒಂದು ಸಮಸ್ಯೆ. ಹಾಗಾದರೆ ಹತ್ತಿ ಬೆಳೆಯ ಸಮಸ್ಯೆ ಏನು? ಬೇರೆ ಏನಿಲ್ಲ, ಭಾರತ ಅನೇಕ ಸಹಸ್ರಮಾನಗಳಿಂದಲೂ ಹತ್ತಿಯನ್ನು ಬೆಳೀತಾ ಇತ್ತು. ಬಹುತೇಕ ಭಾರತ ಹೊಂದಿದ್ದ ವಾಣಿಜ್ಯ ಬೆಳೆಗಳು ಅಂದರೆ ಒಂದು ಹತ್ತಿ, ಇನ್ನೊಂದು ತಂಬಾಕು. ಅಂದರೆ ಯಾವುದನ್ನು ತಮ್ಮ ಆಹಾರಕ್ಕಾಗಿ ಬೆಳೀತಾ ಇರಲಿಲ್ವೋ, ಯಾವುದನ್ನು ಮಾರಾಟದ ಉದ್ದೇಶದಿಂದಲೇ ಬೆಳೀತಿದ್ರೋ ಅದನ್ನು ವಾಣಿಜ್ಯ ಬೆಳೆ ಅಂತ ಕರೀತಾರೆ. ಆ ನಿಟ್ಟಿನಲ್ಲಿ ಹತ್ತಿ ಭಾರತೀಯರಲ್ಲಿ ಶತಶತಮಾನಗಳಿಂದಲೂ ಬೆಳೀತಾ ಬಂದಂಥ ಒಂದು ಬೆಳೆ. ಈ ಹತ್ತಿಯನ್ನು ಬೆಳೆಯುವಾಗ ಭಾರತದ ಒಂದು ಪಾರಂಪರಿಕ ಕೃಷಿ ಒಳಗೆ ಒಂದು ಕಲ್ಪನೆ ಏನಿತ್ತು ಅಂದರೆ, ತಮಗೆ ಹೆಚ್ಚುವರಿಯಾಗಿರುವ
ಕೆಲವೊಂದು ಭಾಗದ ಭೂಮಿನ ಹತ್ತಿ ಬೆಳೆಗೆ ಸೀಮಿತವಾಗಿ ಅಥವಾ ಮೀಸಲಾಗಿ ಇಡ್ತಿದ್ರು. ಅಲ್ಲಿ ಹತ್ತಿಯನ್ನು ಬೆಳೀತಿದ್ರು. ಭಾರತದ ನೆಲದಲ್ಲಿ ಸ್ಥಳೀಯ ಹತ್ತಿ ತಳಿಗಳಿದ್ವು. ಆ ಹತ್ತಿ ತಳಿಯನ್ನು ಬಳಸಿ ಈ ವರ್ಷ ಬೆಳೆದ ಹತ್ತಿಯೊಳಗಿನ ಬೀಜ ತೆಗೆದಿಟ್ಟು ಮುಂದಿನ ವರ್ಷ ತಮ್ಮ ಭೂಮಿ ಒಳಗೆ ಅವರು ಹಾಕೋರು. ಇಳುವರಿ ತುಂಬ ಕಡಿಮೆ ಇತ್ತು. ಆದರೆ ಕೃಷಿಕರಿಗೆ ಕೃಷಿ ಒಂದು ಉದ್ಯಮ ಅನ್ನೋ ಬದಲು ಕೃಷಿ ಒಂದು ಧರ್ಮ ಅಂತ ಭಾವನೆ ಇತ್ತು. ಅಂದರೆ ನಾವೆಲ್ಲ ಕೃಷಿಕರಪ್ಪ, ಭೂಮಿ ಒಳಗೆ ಧಾನ್ಯ ಬೆಳೆದು ಉಣಬೇಕು, ನಮಗೆ ಹೆಚ್ಚಾದರೆ ಬೇರೆಯವರಿಗೆ ಕೊಡಬೇಕು. ಹಾಗೆ ಹತ್ತಿನ ಬೆಳೆದ್ರೆ ವರ್ಷಕ್ಕೊಮ್ಮೆ ಒಂದು ಬೆಳೆ ಹತ್ತಿನ ಮಾರಿ ಅದರಿಂದ ನಮಗೆ ಬೇಕಾದ ವಸ್ತ್ರಗಳನ್ನು ನಾವು ಪಡ್ಕೋಬೇಕು. ಈ ದೃಷ್ಟಿಕೋನ ಇದ್ದದ್ರಿಂದ ಇಳುವರಿ ಕಡಿಮೆ ಇದ್ದರೂ ಸಹಿತ ಅವರ ಆಕ್ಷೇಪಣೆಗಳೇನೂ ಇರಲಿಲ್ಲ. ಯಾಕೆಂದರೆ ಅವರು ಅದರಿಂದ ಹಣ ಗಳಿಸುವಂಥ ಉದ್ದೇಶ ಪ್ರಧಾನವಾದದ್ದಾಗಿರಲಿಲ್ಲ. ಹಾಗಾಗಿ ಅನೇಕ ಶತಮಾನಗಳು ನಮ್ಮ ಸ್ಥಳೀಯ ಹತ್ತಿ ತಳಿಯನ್ನು ನಾವು ಬೆಳೀತಾನೇ ಬಂದ್ವಿ. ಫಾರ್ ಎಕ್ಸಾಂಪಲ್ ನಮ್ಮ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನಾವು ಶಾರದಾ, ಜೈದರ್, ಸಣ್ಣ ಹತ್ತಿ ಅನ್ನುವಂಥ ತಳಿಯನ್ನು ಬೆಳೀತಿದ್ವಿ. ಆ ಹತ್ತಿ ಗರಿಷ್ಠ ಮಟ್ಟ ಅಂದರೆ ಒಂದು ಈ ಎತ್ತರಕ್ಕೆ ಅದು ಬೆಳೆಯೋದು. ಅದರ ಟೊಂಗೆಗಳು 2-3 ಇರವು. ಅದರಿಂದ ಒಂದು 4-5 ಕಾಯಿ ಬಿಡವು. ಇಡೀ ಎಕರೆ ಹತ್ತಿನ ಬಿಡಿಸಿದರೂ 1-1.5 ಕ್ವಿಂಟಲ್ನಷ್ಟು ಹತ್ತಿ ನಮಗೆ ಲಭ್ಯ ಆಗೋದು. ಆ ಹತ್ತಿಯನ್ನು ಮಾರಿ ಆ ವರ್ಷಕ್ಕೆ ಬೇಕಾದಷ್ಟು ವಸ್ತ್ರಗಳನ್ನು ಕೃಷಿಕರು ಕೊಂಡುಕೊಂಡು ಬಂದುಬಿಟ್ರೆ ಅವರ ಅಗತ್ಯ ಪೂರೈಸೋದು. ಆದರೆ ಈ ಹೈಬ್ರಿಡ್ ಕಾಲಘಟ್ಟ ಬಂದಾಗ ವಾಣಿಜ್ಯ ಬೆಳೆಯಾದ ಹತ್ತಿಯ ಕಡೆಗೂ ಸರ್ಕಾರದ ಗಮನ ಹರಿತು. ಕಾರಣ ಇಷ್ಟೇ, ಸುಮಾರು 37 ಕೋಟಿ ಜನಸಂಖ್ಯೆ ಇದ್ದ ಸ್ವಾತಂತ್ರ್ಯದ ಕಾಲಕ್ಕೂ ಸುಮಾರು 70ರ ದಶಕಕ್ಕೆ ಬಂದಾಗ 65-66 ಕೋಟಿ ಜನಸಂಖ್ಯೆ ಆಗಿದ್ದಕ್ಕೂ ಸಾಕಷ್ಟು ಜನಸಂಖ್ಯೆ ಹೆಚ್ಚಾಗಿತ್ತು. ಆದರೆ ಹತ್ತಿಯ ಇಳುವರಿ ಸೀಮಿತವಾಗಿತ್ತು. ದೊಡ್ಡ ಜನಸಂಖ್ಯೆಗೆ ಬಟ್ಟೆನ ಒದಗಿಸಲಿಕ್ಕೆ ಭಾರತೀಯ ಈ ಜವಳಿ ಉದ್ಯಮಕ್ಕೆ ಹತ್ತಿಯ ಕೊರತೆ ಕಾಡ್ತಾ ಇತ್ತು. ಆಗ ಭಾರತ ಬ್ರೆಜಿಲ್ನಿಂದ ಹತ್ತಿಯನ್ನು ಆಮದು ಮಾಡಿಕೊಳ್ಬೇಕಾಗಿತ್ತು. ಅದಕ್ಕೆ ಈ ಹಸಿರು ಕ್ರಾಂತಿಯ ಭಾಗವಾಗಿ ಯೋಚಿಸಿದ್ದೇನು ಅಂದರೆ, ಹತ್ತಿಯನ್ನು ಕೂಡ ನಾವು ಸಂಕರಣ ತಳಿಯಾಗಿ ರೂಪಿಸಿ, ಅಂದರೆ ಹೈಬ್ರಿಡ್ ತಳಿಯನ್ನು ತಂದು ಹತ್ತಿಯ ಇಳುವರಿಯನ್ನು ಹೆಚ್ಚಿಸಿದರೆ ನಾವು ಭಾರತಕ್ಕೆ ಬೇಕಾದ ಹತ್ತಿಯನ್ನು ಆಮದು ಮಾಡಿಕೊಳ್ಳೋದನ್ನು ಕಡಿಮೆ ಮಾಡಿ ಕೃಷಿಕರಿಗೆ ವಾಣಿಜ್ಯ ಬೆಳೆಯಾದ ಹತ್ತಿ ಲಾಭದಾಯಕವಾಗುವಂತೆ ಮಾಡಬಹುದು ಅನ್ನುವಂಥ ದೃಷ್ಟಿಕೋನ ಭಾರತ ಸರ್ಕಾರಕ್ಕಿದ್ದರಿಂದ ಹತ್ತಿಯಲ್ಲೂ ಹೈಬ್ರಿಡ್ ತಳಿಯ ಸೃಷ್ಟಿ ಮುಂಚೂಣಿಗೆ ಬಂತು. ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮ ಸ್ಥಳೀಯ ಹತ್ತಿ ಮತ್ತು ಅನ್ಯ ಪ್ರದೇಶದ ಹತ್ತಿಗಳ ಒಂದು ಸಂಕರಣವನ್ನು, ಅಂದರೆ ಹೈಬ್ರಿಡನ್ನು ಸೃಷ್ಟಿ ಮಾಡಿದರು. ಆ ಪರಿಣಾಮವಾಗಿ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಪ್ರಚಲಿತಕ್ಕೆ ಬಂದದ್ದು ವರಲಕ್ಷ್ಮಿ ಮತ್ತು DCH ಅನ್ನುವಂಥ 2 ತಳಿಗಳು. ಈ ವರಲಕ್ಷ್ಮಿ ಅನ್ನುವಂಥದ್ದು ಮಹಾರಾಷ್ಟ್ರ ಹೈಬ್ರಿಡ್ ಸೀಡ್ಸ್ ಕಾರ್ಪೊರೇಷನ್ನವರು ತಂದಂಥ ಒಂದು ಹೈಬ್ರಿಡ್ ಹತ್ತಿ. DCH ಅನ್ನೋದು ಧಾರವಾಡ ಕಾಟನ್ ಹೈಬ್ರಿಡ್ ಅಂಥೇಳಿ, ಅಂದರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದವರು ಸೃಷ್ಟಿಸಿದ ಒಂದು ಸಂಕರಣ ತಳಿ DCH ಹತ್ತಿ. ಇವೆರಡರ ಬಳಕೆ ಈ 80ರ ದಶಕದಲ್ಲಿ ವ್ಯಾಪಕವಾಗಿ ಹರಡ್ತಾ ಹೋತು. ಇದರಿಂದ ಹತ್ತಿ ಕೃಷಿಯಲ್ಲಿ ಅಗಾಧವಾದ ಬದಲಾವಣೆ ಆಯಿತು. ವಾಣಿಜ್ಯ ಬೆಳೆಯಾದ ಹತ್ತಿ ಹಣ ತಂದುಕೊಡಬಲ್ಲದು, ಲಾಭ ತರಬಲ್ಲದು ಅನ್ನೋ ವಿಷಯ ಗಮನಕ್ಕೆ ಬಂದಂತೆ ಕೃಷಿಕರು ವ್ಯಾಪಕವಾಗಿ ಹತ್ತಿ ಬೆಳೆಯನ್ನು ಆರಂಭ ಮಾಡಿದರು. ಆಗ ಹತ್ತಿ 1 ಎಕರೆಗೆ 6, 7, 8 ಕ್ವಿಂಟಲ್ಗಟ್ಟಲೆ ಹತ್ತಿ ಇಳುವರಿ ಬರ್ತಾ ಹೋತು. ರೈತನಿಗೆ ಲಾಭನೂ ಸಿಕ್ತು. ರೈತ ಅತಿ ಹೆಚ್ಚು ಆಹಾರ ಧಾನ್ಯಕ್ಕಿಂತ ವಾಣಿಜ್ಯ ಬೆಳೆಯಾದ ಈ ಹತ್ತಿಯನ್ನು ಬೆಳೀಲಿಕ್ಕೆ ಆರಂಭ ಮಾಡಿದ. ಆದರೆ ಕೆಲವೇ ಕಾಲದಲ್ಲಿ ರೈತ ಹತಾಶೆಗೊಳಗಾದ. ಇದಕ್ಕೆ ಕಾರಣ ಏನು ಅಂದರೆ, ಆ ಹತ್ತಿಗೆ ಕಾಡಿದಂತಹ ಕಾಯಿ ಕೊರಕ, ಕಾಂಡ ಕೊರಕ ಕೀಟಗಳ ಬಾಧೆ. ಈ ಹತ್ತಿಗೆ ಕಾಯಿ ಕೊರಕ,
ಕಾಂಡ ಕೊರಕ ಕೀಟಗಳ ಬಾಧೆ ಹೆಚ್ಚಾದಾಗ, ಕಾಯಿ ಕೊರಕ ಕಾಂಡ ಕೊರಕ ಕೀಟಗಳ ಬಾಧೆ ಹೆಚ್ಚಾದಾಗ ರೈತನಿಗೆ ತೋಚಿದ್ದು ಏನು ಅಂದರೆ ಕೀಟನಾಶಕದ ಬಳಕೆ. ಆದರೆ ಕೀಟನಾಶಕಗಳನ್ನು ಬಳಸಲಿಕ್ಕೇನೂ ಆರಂಭ ಮಾಡಿದ. ಆದರೆ ಆರ್ಥಿಕವಾಗಿ ಈ ಹತ್ತಿ ಕೃಷಿ ಬಹಳಷ್ಟು ಹೊರೆಯನ್ನು ರೈತನ ಮೇಲೆ ಹೊರಿಸ್ತು. ಅಂದರೆ ಕೀಟನಾಶಕಗಳನ್ನು ಕೊಂಡ್ಕೊಂಡ್ಬರಬೇಕು, ಹತ್ತಿ ಬೀಜವನ್ನು ಹೈಬ್ರಿಡ್ ಕಂಪನಿಗಳಿಂದ ಕೊಂಡ್ಕೊಂಡು ಬರಬೇಕು, ಆ ಗೊಬ್ಬರವನ್ನು ರಸಗೊಬ್ಬರವನ್ನು ಕೊಂಡುಕೊಂಡು ಬರಬೇಕು. ರೈತ ಇವಿಷ್ಟಕ್ಕೂ ಹಣ ಹಾಕಿ ಆ ಕೀಟಗಳ ಬಾಧೆನ ಮೀರಿ ಅವನಿಗೆ ಇಳುವರಿ ಬಂದಾಗ ಲಾಭ ಕಾಣಬೇಕು. ಆದರೆ ದುರಾದೃಷ್ಟ, ಮಳೆ, ಹವಾಗುಣದ ವ್ಯತ್ಯಾಸ, ಬೀಜದ ಗುಣಮಟ್ಟದಲ್ಲಿನ ದೋಷ, ಅನೇಕ ಬಾರಿ ಕೀಟಗಳನ್ನು ನಿಯಂತ್ರಿಸಲಿಕ್ಕಾಗದೆ ಕೀಟಗಳ ಹಾವಳಿಯಿಂದ ಇಳುವರಿ ಕುಸಿತ ಉಂಟಾಗಿ ಭಾರತೀಯ ರೈತ ಈ 1990ರ ಹಂತಕ್ಕೆ ಬರೋದ್ರೊಳಗೆ ಇಷ್ಟು ವಿವಿಷ್ಣತೆಯನ್ನು ಮುಟ್ಟಿದ್ದ. ಅಂದರೆ ಹತ್ತಿ ಹಾಕಬೇಕು ಬೇಡವೋ, ಹಾಕದೇ ಹೋದರೆ ವಾಣಿಜ್ಯ ಬೆಳೆ ಅಂತಿರೋದು ಅದು ಒಂದೇ, ಹಣ ಕೈಗೆ ಸಿಗೋದಿಲ್ಲ. ಈ ಧಾನ್ಯಗಳನ್ನು ಬೆಳೆಯೋದ್ರೊಳಗೆ ಹೆಚ್ಚಿನ ಲಾಭ ಇಲ್ಲ. ಅವತ್ತಿನ ಸಂದರ್ಭಕ್ಕೆ ಒಂದು ಕ್ವಿಂಟಾಲ್ ಜೋಳ ಬೆಳೆದ್ರೆ 120-130 ರೂಪಾಯಿ, ಒಂದು ಕ್ವಿಂಟಾಲ್ ಹತ್ತಿ ಬೆಳೆದ್ರೆ 600ರಿಂದ 800 ರೂಪಾಯಿ. ರೈತನಿಗೆ ಆರ್ಥಿಕವಾಗಿ ಲಾಭದಾಯಕ ಅನಿಸಿದ್ದು ಹತ್ತಿ. ಆದರೆ ಅದಕ್ಕಿದ್ದಂಥ ದೊಡ್ಡ ಮಾರಕ ಸಮಸ್ಯೆ ಅಂದರೆ ಈ ಕೀಟಗಳದ್ದು. ಈ ಕೀಟಗಳನ್ನು ನಿಯಂತ್ರಿಸುವಲ್ಲಿ ಕೀಟನಾಶಕವೂ ವಿಫಲವಾಗ್ತಾ ಬಂದವು. ಅಂಥ ಸಂದರ್ಭದಲ್ಲಿ ಈ ಮಾನ್ಸೆಂಟೋ ಕಂಪನಿಗೆ ಈ ಭಾರತೀಯ ಕೃಷಿಕರ ಈ ಒಂದು ಸಂಕಷ್ಟಕ್ಕೆ ಒಂದು ಪರಿಹಾರವನ್ನು ಒದಗಿಸುವಂಥ ಅವಶ್ಯಕತೆ ಬಿತ್ತು. ಆ ನಿಟ್ಟಿನಲ್ಲಿ ಮಾನ್ಸೆಂಟೋ ಕಂಪನಿ ಅದು ಮೂಲತಃ ಅಮೇರಿಕಾದಿಂದ ಬಂದದ್ದಾಗಿದ್ದರಿಂದ ಅಲ್ಲಿ ಆಲ್ರೆಡಿ ಈ DNA ಮರುಸಂಯೋಜನಾ ತಾಂತ್ರಿಕತೆಯನ್ನು ಬಳಸಿ ಸಸ್ಯಗಳ ಮೂಲ ವಂಶವಾಹಿನಿಯನ್ನು ಮಾರ್ಪಡಿಸಿದ ನಿದರ್ಶನಗಳಿದ್ದರಿಂದ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮಾನ್ಸೆಂಟೋ ಕಂಪನಿ ಈ ಭಾರತೀಯ ಹತ್ತಿ ತಳಿಯಲ್ಲಿ ಬದಲಾವಣೆಯನ್ನು ತರಲಿಕ್ಕೆ, ಅಂದರೆ ಕುಲಾಂತರಗೊಳಿಸಲಿಕ್ಕೆ ಮೊದಲ ಯತ್ನವನ್ನು ಮಾಡ್ತು. ಹಾಗಾದರೆ ಅವರ ಸಂಶೋಧನೆಯ ಉದ್ದೇಶ ಏನಿತ್ತು? ಒಂದು ಹತ್ತಿ ಸಸ್ಯವನ್ನು ಅದು ಸ್ವಯಂ ಶಕ್ತಿಯ ಮೂಲಕ ಈ ಕಾಯಿ ಕೊರಕ ಕಾಂಡ ಕೊರಕ ಕೀಟಗಳನ್ನು ಸ್ವಯಂ ಪ್ರತಿರೋಧಿಸುವಂಥ ಶಕ್ತಿನ ಈ ಹತ್ತಿ ಗಳಿಸ್ಕೋಬೇಕು. ಈ ಉದ್ದೇಶಕ್ಕೆ ಇವರು ಹುಡುಕಿದ್ದೇನು ಅಂದರೆ ಈ ಕೀಟಗಳನ್ನು ಕೊಲ್ಲಬಲ್ಲ ಜೈವಿಕ ಒಂದು ಅಂಶವನ್ನು ಹುಡುಕುವ ಪ್ರಯತ್ನ ನಡೆಸಿದರು. ಹಾಗಂದರೆ ಈಗ ಕಾಯಿ ಕೊರಕ ಕೀಟಗಳು, ಕಾಂಡ ಕೊರಕ ಕೀಟಗಳ ವಿರುದ್ಧ ನಾವು ಬಳಸ್ತಾ ಇದ್ದಂಥ ಅನೇಕ ಕೀಟನಾಶಕಗಳಿದ್ದವು. ಅದಿದ್ದಾಗಲೂ ಕೀಟನಾಶಕದಿಂದ ಈ ಕೀಟಗಳನ್ನು ನಿಯಂತ್ರಿಸೋದು ಕಷ್ಟ ಸಾಧ್ಯವಾದಾಗ ಹತ್ತಿ ಸ್ವಯಂ ತನ್ನ ಪ್ರತಿರೋಧಕ ಶಕ್ತಿಯ ಮೂಲಕನೇ ಈ ಕೀಟಗಳನ್ನು ನಿಯಂತ್ರಿಸಬೇಕು. ಅಂದರೆ ಈ ಹತ್ತಿಯ ವಂಶವಾಹಿನಿಯಲ್ಲಿ ಮಾರ್ಪಾಡುಗಳು ಸಂಭವಿಸಲೇಬೇಕು. ಹಂಗಾರೆ ತನ್ನಿಂದ ತಾನೇ ಸಂಭವಿಸೋದು ಅಸಂಭವ, ಅಥವಾ ಅದು ದೀರ್ಘಾವಧಿಯದ್ದು. ನಾವಾಗಿ ಅದನ್ನು ಸೃಷ್ಟಿಸುವಂತಹ ಪ್ರಯತ್ನವನ್ನು ಈ ಮಾನ್ಸೆಂಟೋ ಕಂಪನಿ ಸಂಶೋಧನೆಯ ಮೂಲಕ ಹೊಸ ಮಾರ್ಗವನ್ನು ಕಂಡುಕೊಳ್ತು. ಈ ಮಾನ್ಸೆಂಟೋ ಕಂಪನಿಯ ಉದ್ದೇಶ ಕೀಟಗಳನ್ನು ಸಸ್ಯವೇ ಸ್ವಯಂ ನಿಯಂತ್ರಿಸಬೇಕು ಅನ್ನೋದಿದ್ದರಿಂದ ಇವರು ಈ ಕೀಟಗಳನ್ನು ಕೊಲ್ಲಬಲ್ಲಂತಹ ಇನ್ನೊಂದು ಜೀವಿಯನ್ನು ಹುಡುಕುವ ಯತ್ನ ನಡೆಸಿದರು. ಅದರಿಂದ ನಮಗೆ ಗೊತ್ತಾದದ್ದೇನು ಅಂದರೆ ಬ್ಯಾಸಿಲಸ್ ತೊರಾಂಜನ್ಸಿ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಲ್ಲಿ ಈ ಒಂದು ಕೀಟಗಳನ್ನು ಕೊಲ್ಲಬಲ್ಲ ಶಕ್ತಿ ಇದೆ ಅನ್ನೋದು ಈ ಮಾನ್ಸೆಂಟೋ ಕಂಪನಿಯ ಸಂಶೋಧನೆಯ ಫಲಶ್ರುತಿ. ಅಂದರೆ ಬ್ಯಾಸಿಲಸ್ ತೊರಾಂಜನ್ಸಿ ಅನ್ನುವಂಥ ಈ ಬ್ಯಾಕ್ಟೀರಿಯಾದಲ್ಲಿ ಈ ಕೀಟಗಳನ್ನು ಕೊಲ್ಲಬಲ್ಲಂತಹ ಒಂದು ಪ್ರೋಟೀನ್ ಇದೆ. ಆ ಪ್ರೋಟೀನನ್ನು ಉತ್ಪಾದಿಸಲಿಕ್ಕೆ ಈ ಬ್ಯಾಸಿಲಸ್ ತೊರಾಂಜನ್ಸಿ ಅನ್ನುವಂಥ ಈ ಬ್ಯಾಕ್ಟೀರಿಯಾದಲ್ಲಿ ಒಂದು ನಿರ್ದಿಷ್ಟ ಜೀನ್ ಇದೆ. ಅದನ್ನು
ಕ್ರಯೋಪ್ರೋಟ್ 1AC ಅಂತ ಗುರುತಿಸಿದರು. ಕ್ರಯೋಪ್ರೋಟ್ 1AC ಅನ್ನುವಂಥ ಜೀನ್ ಇದೆ. ಬ್ಯಾಸಿಲಸ್ ತುರಾಂಜೆನ್ಸಿಯ ಈ ಜೀನಿನಿಂದಾಗಿಯೇ ಕ್ರಯೋಪ್ರೋಟೀನ್ ಅನ್ನುವಂಥ ಒಂದು ವಸ್ತು ಈ ಬ್ಯಾಕ್ಟೀರಿಯಾದಲ್ಲಿ ಉತ್ಪತ್ತಿಯಾಗುತ್ತೆ. ಈ ಬ್ಯಾಕ್ಟೀರಿಯಾವನ್ನು ಈ ಕೀಟಗಳು ತಿಂದಾಗ ಆ ಪ್ರೋಟೀನು ಈ ಕೀಟಗಳ ನರಮಂಡಲದ ಕುಸಿತಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಸತ್ಯನ ಈ ಮಾನ್ಸೆಂಟೊ ಕಂಪನಿ ಗುರುತಿಸ್ತು. ಆಗ ಈಗಾಗಲೇ ಗೊತ್ತಿದ್ದ RDT ಅಂದರೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನು ಬಳಸಿಕೊಂಡು ನಮ್ಮ ಸ್ಥಳೀಯ ಹತ್ತಿಗೆ ಈ ಕ್ರಯೋಪ್ರೋಟ್ 1AC ಅನ್ನುವಂಥ ಜೀನನ್ನು ಎಲ್ಲಿಯಿಂದ ತಂದದ್ದು? ಬ್ಯಾಸಿಲಸ್ ತುರಾಂಜೆನ್ಸಿ ಅನ್ನೋ ಬ್ಯಾಕ್ಟೀರಿಯಾದ ವಂಶವಾಹಿನಿಯಿಂದ ಕಿತ್ತು ತಂದಂತಹ ಒಂದು ಜೀನ್ ಕ್ರಯೋಪ್ರೋಟ್ 1AC ಅನ್ನುವಂಥ ಜೀನ್. ಈ ಜೀನನ್ನು ಈ ಹತ್ತಿ ಒಂದು ಮೂಲ ತಳಿಗೆ ಸೇರ್ಪಡೆ ಮಾಡಿದೆ. ಇದರ ಜೊತೆಗೆ ಇನ್ನೊಂದು ವಂಶವಾಹಿನಿಯ ಮಾರ್ಪಾಡನ್ನು ಮಾಡಿದ್ರು. ಅದನ್ನ ನಾವು ಟರ್ಮಿನೇಟರ್ ಜೀನ್ ಅಂತ ಹೇಳ್ತೀವಿ. ಟರ್ಮಿನೇಟರ್ ಜೀನ್ ಅಥವಾ ಅಂತ್ಯಕಾರಕ ಜೀನ್ ಅಂತ. ಸ್ನೇಹಿತರೆ, ಒಂದು ಅಂಶ ನೀವು ಗಮನಕ್ಕಿರಲಿ. ಈ ಕುಲಾಂತರಿ ಜೀವಿಯನ್ನ ಸೃಷ್ಟಿಸುವಾಗ ಅಥವಾ ಒಂದು ಜೀವಿಯ ವಂಶವಾಹಿನಿಯನ್ನು ಮಾರ್ಪಡಿಸುವಾಗ ಅಪೇಕ್ಷಿತ ಗುಣವನ್ನು ತರಲಿಕ್ಕೆ ಬಳಸಿದಂಥ ಜೀನನ್ನು ಪ್ರೇಷಕ ಜೀನ್, ಪ್ರಮೋಟರ್ ಜೀನ್ ಅಂತ ಕರೀತಾರೆ. ಅಂದರೆ ಒಂದು ಗುಣನ ಇದು ಈ ಜೀವಿಯಲ್ಲಿ ಸೃಷ್ಟಿ ಮಾಡುತ್ತೆ. ಈ ಗುಣ ಈ ಹತ್ತಿ ಬೀಜವನ್ನು ನಾವು ಹಾಕಿ ಬೆಳೆದ ಮೇಲೆ ಆ ಮುಂದಿನ ತಲೆಮಾರಿಗೆ ಅದು ವರ್ಗಾವಣೆಗೊಳ್ಳದೇ ಇರುವಂತೆ ತಡಿಲಿಕ್ಕೆ ಟರ್ಮಿನೇಟರ್ ಜೀನ್ ಅನ್ನುವಂಥದ್ದು ಒಂದನ್ನು ಸೇರಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಮಾನ್ಸೆಂಟೊ ಕಂಪನಿ ಮಾಡಿದ್ದೇನು ಅಂದರೆ, ಸ್ಥಳೀಯ ಹತ್ತಿಯ ವಂಶವಾಹಿನಿಗೆ ಬ್ಯಾಸಿಲಸ್ ತುರಾಂಜೆನ್ಸಿ ಎಂಬ ಮಣ್ಣಿನಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಬ್ಯಾಕ್ಟೀರಿಯಾದ ವಂಶವಾಹಿನಿಯಲ್ಲಿನ ಒಂದು ಜೀನನ್ನು, ಕ್ರಯೋಪ್ರೋಟ್ 1AC ಅನ್ನುವಂಥ ಜೀನನ್ನು ಕಿತ್ತು ತೆಗೆದು ಅದರೊಂದಿಗೆ ಟರ್ಮಿನೇಟರ್ ಜೀನ್ ಅನ್ನೋದನ್ನು ಒಂದನ್ನು ಸೇರಿಸಿ ಈ ಎರಡೂ ಜೀನನ್ನು ಹತ್ತಿಯ ವಂಶವಾಹಿನಿಗೆ ಸೇರ್ಪಡೆ ಮಾಡಿದರು. ಇದರಿಂದ ಒಂದು ಹೊಸ ಕುಲಾಂತರಿ ಸಸ್ಯ ಸೃಷ್ಟಿಯಾಯಿತು. ಆ ಕುಲಾಂತರಿ ಸಸ್ಯವನ್ನು BT ಹತ್ತಿ ಅಂತ ಹೆಸರಿಸಿದರು. BT ಹತ್ತಿ ಅಂತ ಹೆಸರಿಸಿದರು. ಸೊ ಭಾರತದ ನೆಲದಲ್ಲಿ 1994-95 ಸಂದರ್ಭಕ್ಕೆ ನಮಗೆ ಮಾನ್ಸೆಂಟೊ ಕಂಪನಿ ಸೃಷ್ಟಿಸಿದ ಮೊದಲ ಕುಲಾಂತರಿ ಸಸ್ಯ BT ಹತ್ತಿ ವಾಣಿಜ್ಯ ಬಳಕೆಗೆ ಬಿಡುಗಡೆಯಾಯಿತು. ಸ್ನೇಹಿತರೆ, ಅಂದಿನ ಸನ್ನಿವೇಶ ಹೇಗಿತ್ತು ಅಂದರೆ, ಭಾರತೀಯ ಕೃಷಿಕರಿಗೆ ಹತ್ತಿಯನ್ನು ಲಾಭದಾಯಕವಾಗಿ ಬೆಳೆಯಬೇಕು ಅನ್ನೋದಾದರೆ ಕೀಟಗಳ ಹಾವಳಿಯನ್ನು ನಿಯಂತ್ರಿಸಬೇಕಿತ್ತು. ಕೀಟಗಳ ಹಾವಳಿ ನಿಯಂತ್ರಿಸಲಿಕ್ಕೆ ಕೀಟನಾಶಕಗಳು ದುಬಾರಿಯಾದಾಗ, ಅಸಹಾಯಕವಾದಾಗ ಅವರಿಗೆ ಸಸ್ಯವೇ ಸ್ವಯಂ ಪ್ರತಿರೋಧ ತೋರಬಲ್ಲಂತಹ ಒಂದು ಹೊಸ ಅವಕಾಶ ಬೇಕಿತ್ತು. ಅದನ್ನು ಒದಗಿಸಿಕೊಟ್ಟದ್ದು ಮಾನ್ಸೆಂಟೊ ಕಂಪನಿ BT ಹತ್ತಿ ಎಂಬ ಹೊಸ ತಳಿಯ ಮೂಲಕ. ಈಗ ನಾವು ಈ ಹೊಸ ತಳಿಯನ್ನು ಜವಾರಿ ಅನ್ನಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ತನ್ನ ನೆಲದ ಮೂಲ ಗುಣವನ್ನು ಮಾತ್ರ ಹೊಂದಿಲ್ಲ. ಹೈಬ್ರಿಡ್ ಅನ್ನಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಎರಡು ವಿಭಿನ್ನ ಸಸ್ಯಗಳ ಸಹಜ ಲಿಂಗ ರೀತಿಯ ಸಂತಾನಾಭಿವೃದ್ಧಿಯಿಂದ ಸೃಷ್ಟಿಯಾಗಿಲ್ಲ. ಹಾಗಾಗಿ ಇದನ್ನು ನಾವು ಮೂರನೇ ಹೊಸ ಪದವನ್ನು ಬಳಸಿದ್ವಿ, ಕುಲಾಂತರಿ ಅಂಥೇಳಿ. ಕುಲಾಂತರಿ ಹತ್ತಿ ಅಂತ ಪದ ಬಳಸಬೇಕಾಯ್ತು. ಇಲ್ಲಿ ಹತ್ತಿಯಾಗಿರೋದಕ್ಕೆ ಹತ್ತಿ ಅಂತೇವೆ, ಅಥವಾ ಅನ್ಯ ಸಸ್ಯವಾದರೆ ಅದರ ಹೆಸರನ್ನು ನಾವು ಬಳಸಬಹುದು. ಸೊ ಹೀಗೆ ಕುಲಾಂತರಿ ಸಸ್ಯದ ಆಗಮನ ಭಾರತದಲ್ಲಿ 90ರ ದಶಕದ ಮಧ್ಯಭಾಗದಲ್ಲಾಯ್ತು. ಸ್ನೇಹಿತರೆ, ಇದರ ಪರಿಣಾಮ ಏನಾಯ್ತು ಅಂದರೆ, BT ಹತ್ತಿ ಪ್ರಚಲಿತಕ್ಕೆ ಬಂದ ಮೇಲೆ ಸ್ವತಃ ರೈತರಾಗಿದ್ದ ನಾವು ಕೂಡ ಇದನ್ನು 1995ರಲ್ಲಿ ನಾವು ಕೂಡ ನಮ್ಮ ಭೂಮಿಯಲ್ಲಿ ಬೆಳೆದದ್ದು. ಈ ಸಾಮಾನ್ಯ ಹೈಬ್ರಿಡ್ ಹತ್ತಿಯಿಂದ 7ರಿಂದ 8 ಕ್ವಿಂಟಲ್ ಇಳುವರಿ ಬಂದರೆ, ಈ BT ಹತ್ತಿಯಿಂದ ನಮಗೆ 1 ಎಕರೆಗೆ ಸುಮಾರು 14.5 ಕ್ವಿಂಟಲ್ ಹತ್ತಿ ಆ ವರ್ಷ ನಮಗೆ ದೊರಕಿತು. ಇದು ಭಾರತೀಯ ಬಹುತೇಕ ಕೃಷಿಕರ ಅನುಭವವೂ ಆಗಿತ್ತು.
ಕೇವಲ ಇಳುವರಿ ಹೆಚ್ಚಾಯಿತು ಅನ್ನೋದಕ್ಕೆ ಬೀಟಿ ಹತ್ತಿ ತುಂಬ ಪ್ರವರ್ಧಮಾನಕ್ಕೆ ಬರಲಿಲ್ಲ. ಬದಲಾಗಿ ಇಲ್ಲಿ ಹತ್ತಿಗೆ 60% ಕೀಟನಾಶಕದ ಬಳಕೆ ಅವಶ್ಯಕತೆ ಇಲ್ಲದೆ ಹೋಯಿತು. ದಯವಿಟ್ಟು ನೀವು ಗಮನಿಸಬೇಕು. ಪರೀಕ್ಷಾ ದೃಷ್ಟಿಯಿಂದ ನಾವು ಬೀಟಿ ಹತ್ತಿಯನ್ನು ಬಳಕೆ ಮಾಡಲಿಕ್ಕೆ ಆರಂಭ ಮಾಡಿದ ಮೇಲೆ ಈ ಕಾಯಿ ಕೊರಕ, ಕಾಂಡ ಕೊರಕ ಕೀಟಗಳನ್ನು ಈ ಹತ್ತಿ ತಾನೇ ಪ್ರತಿರೋಧಿಸುವ ಗುಣ ಹೊಂದಿದ್ದರಿಂದ 60% ಭಾಗ ಕೀಟನಾಶಕದ ಬಳಕೆ ಕಡಿಮೆ ಆಯಿತು. ಗಮನಿಸಬೇಕಾದ ಮುಖ್ಯ ಸಂಗತಿ ಅಂದರೆ ಕೀಟನಾಶಕಕ್ಕಾಗಿ ರೈತ ಸುರಿಬೇಕಾಗಿದ್ದ ಹಣ ಅವನಿಗೆ ಉಳಿತಾಯ ಆಯಿತು. ಸರ್, ಮತ್ತು ಇನ್ನೂ 40% ಕೀಟನಾಶಕ ಬಳಸಲೇಬೇಕಲ್ಲ? ಹೌದು. ಈ ಬೀಟಿ ಹತ್ತಿ ಕೇವಲ ಕಾಯಿ ಕೊರಕ, ಕಾಂಡ ಕೊರಕ ಕೀಟಗಳನ್ನು ಮಾತ್ರ ಪ್ರತಿರೋಧಿಸಬಲ್ಲದು. ಆದರೆ ಇತರ ರಸ ಹೀರುವ ಕೀಟಗಳಾಗ್ಬೋದು, ಅಥವಾ ಎಲೆಮುದುರು ರೋಗ ತರುವಂಥ ಫಂಗಸ್ ಡೆವಲಪ್ಮೆಂಟ್ ಆಗ್ಬೋದು, ಅಥವಾ ಇತರ ವೈರಸ್ನ ಸೋಂಕಾಗಲಿ, ಇವನ್ಯಾವನು ಈ ಬೀಟಿ ಹತ್ತಿ ಪ್ರತಿರೋಧಿಸೋದಿಲ್ಲ. ಕೇವಲ ಕಾಯಿ ಕೊರಕ, ಕಾಂಡ ಕೊರಕ ಕೀಟಗಳನ್ನು ಮಾತ್ರ ಪ್ರತಿರೋಧಿಸೋದ್ರಿಂದ 60% ಕೀಟನಾಶಕದ ಬಳಕೆ ನಿಲುಗಡೆಗೆ ಬಂತು. ಇನ್ನು ರೈತನಿಗೆ 60%ನಷ್ಟು ಕೀಟನಾಶಕ ಕೊಳ್ಳೋ ಹಣ ಉಳಿತಾಯ ಆಯಿತು. ಇಳುವರಿಯಲ್ಲಿ 70-80% ಹೆಚ್ಚುವರಿ ಸಿಗಲಿಕ್ಕತ್ತು. ರೈತ ಅತ್ಯಂತ ಲಾಭದಾಯಕವಾಗಿ ಬೀಟಿ ಹತ್ತಿಯನ್ನು ಬೆಳೀಲಿಕ್ಕೆ ಆರಂಭ ಮಾಡಿದ. ಇದು ಬಹುಶಃ ಭಾರತೀಯ ಕೃಷಿ ರಂಗದಲ್ಲಿ ದೊಡ್ಡದೊಂದು ಮನ್ವಂತರದ ಕಾಲಘಟ್ಟ ಅಂತ ಹೇಳ್ಬೋದು. ನಿಜವಾಗ್ಲೂ ಭಾರತೀಯ ರೈತನಿಗೆ ಹಣ ಅಂತ ಕೈಗೆ ದೊರೆತದ್ದು ಈ ಬೀಟಿ ಹತ್ತಿಯ ಬಳಕೆಯ ನಂತರ. ಇದು ಬೀಟಿ ಹತ್ತಿಯ ಯಶಸ್ಸು ಹೌದು. ಆ ಕ್ಷಣಕ್ಕೆ ಭಾರತೀಯ ಕೃಷಿಕರಿಗಿದ್ದ ಸಮಸ್ಯೆ ನಿವಾರಣೆಯಾದದ್ರಿಂದ ಭಾರತ ಸರ್ಕಾರ ಮಾನ್ಸೆಂಟೊ ಕಂಪನಿ ಈ ಬೀಟಿ ಹತ್ತಿಯ ಬೀಜವನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡಲಿಕ್ಕೆ, ಬಿಡುಗಡೆ ಮಾಡಲಿಕ್ಕೆ ಯಾವುದೇ ಪೂರ್ವ ಷರತ್ತಿಲ್ಲದೆ ಅದು ಅನುಮತಿಯನ್ನು ಕೊಡ್ತು. ಭಾರತೀಯ ಕೃಷಿ ರಂಗ ಸುಮಾರು ಇಲ್ಲಿಗೆ 25 ವರ್ಷಗಳಷ್ಟು ಸುದೀರ್ಘ ಅವಧಿ ನಾವು ಬೀಟಿ ಹತ್ತಿಯನ್ನು ಬಳಸ್ತಾ ಬಂದಿದ್ದೀವಿ. ಇವತ್ತು ಕೂಡ ರೈತರ ಕೈ ಹಿಡಿಯಬಹುದಾದ ಭಾರತೀಯ ವಾಣಿಜ್ಯ ಬೆಳೆ, ಅದರಲ್ಲೂ ದಕ್ಷಿಣ ಭಾರತದ ವಾಣಿಜ್ಯ ಬೆಳೆ ಅಂದರೆ ಹತ್ತಿ ಅಂತಲೇ ನಾವು ಹೇಳ್ಬೋದು. ಈ ಯಶಸ್ಸಿನ ಫಲಶ್ರುತಿ ಏನಾಯಿತು ಅಂದರೆ ಇಂತಹ ಕುಲಾಂತರಿ ಸಸ್ಯಗಳ ಹೊಸ ಪ್ರಯೋಗಗಳಿಗೆ ಮಾರ್ಗವನ್ನು ಕಲ್ಪಿಸ್ತು. ಈ ನಿಟ್ಟಿನಲ್ಲಿ ನಾವು ಮತ್ತೊಂದು ಬದಲಾವಣೆಯನ್ನು ಏನು ಕಂಡ್ವಿ ಅಂತಂದರೆ, ಈ ಬದನೆ ಸಸ್ಯದಲ್ಲೂ ಈ ರೀತಿಯ ಪ್ರಯೋಗವನ್ನು ಮಾಡಲಿಕ್ಕೆ ಇದೊಂದು ಹೊಸ ಮಾರ್ಗವನ್ನು ಕಲ್ಪಿಸ್ತು. ಸ್ನೇಹಿತರೆ, ನಾವು ಹತ್ತಿಯಲ್ಲಿ ಈ ಪ್ರಯೋಗ ಮಾಡಿದ್ದನ್ನೇ ಪರಿಪೂರ್ಣವಾಗಿ ನಾವು ಈ ಬದನೆಯಲ್ಲೂ ಪ್ರಯೋಗವನ್ನು ಮುಂದುವರಿಸೋ ಸಾಧ್ಯತೆ ಸಿಕ್ತು. ಇದಕ್ಕೆ ಮೂಲತಃ ಈ ಬದನೆಯ ಒಂದು ವೈಶಿಷ್ಟ್ಯವೇ ಕಾರಣನೂ ಆಯಿತು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಬದನೆ ಎಂಬ ಅತ್ಯಂತ ಜನಪ್ರಿಯ ತರಕಾರಿ ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ಬಳಕೆಯಲ್ಲಿರುವಂಥದ್ದು. ಅದರಲ್ಲೂ ಭಾರತೀಯರು ಬದನೆ ಪ್ರಿಯರು. ನಾವು ಯಾವುದೇ ಜಾತಿ, ಧರ್ಮ, ಯಾವುದೇ ಹಿನ್ನೆಲೆಯಿಂದ ಬಂದವರಾದರೂ ಬದನೆ ಇಲ್ಲದೆ ನಮ್ಮಲ್ಲಿ ಒಂದು ಹುಟ್ಟುಹಬ್ಬನೂ ನಡೆಯೋದಿಲ್ಲ, ಒಂದು ಶ್ರಾದ್ದವೂ ನಡೆಯೋದಿಲ್ಲ. ಅಂದರೆ ಪ್ರತಿ ಸಂದರ್ಭಕ್ಕೂ ಭಾರತೀಯರು ಇಷ್ಟಪಡುವಂಥ ಒಂದು ವ್ಯಂಜನ ಈ ಬದನೆ. ಆದರೆ ಬದನೆಗೆ ಮೂಲದಿಂದ ಅಂಟಿಕೊಂಡು ಬಂದಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಕಾಯಿ ಕೊರಕ, ಕಾಂಡ ಕೊರಕ ಕೀಟಗಳ ಬಾಧೆ. ಕಾಯಿ ಕೊರಕ, ಕಾಂಡ ಕೊರಕ ಕೀಟಗಳ ಬಾಧೆ ಅಂದರೆ ಹತ್ತಿಗಿದ್ದಂತಹ ಅದೇ ಸಮಸ್ಯೆ ಈ ಬದನೆಗೂ ಕೂಡ ಉಂಟು. ಆದರೆ ಬದನೆಯಲ್ಲಿ ಅದು ಎಷ್ಟು ಪ್ರಚಲಿತ ಅಂದರೆ, ಇವತ್ತಿಗೂ ನಾನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳುವಾಗ ಹೇಳ್ತಿರ್ತೀನಿ, ಹೇಗೆ ಬುದ್ಧ ಸಾವಿಲ್ಲದ ಮನೆಯ ಸಾಸುವೇತ ಅನ್ನೋ, ನಾವು ಅಂತಹ ಸಂದರ್ಭ ಬಂದರೆ ಹುಡುಕಿಲ್ಲದ ಬದನೆ ಹುಡುಕಿತ ಅಂತ ಹೇಳಬಹುದು. ಅಂದರೆ ಸಾವಿಲ್ಲದ ಮನೆ ಸಾಸುವೆ ಸಿಗೋದು ಕಷ್ಟ, ಹುಡುಕಿಲ್ಲದ ಬದನೆ ಸಿಗೋದು ಕಷ್ಟ. ಅಂದರೆ ಬದನೆ ಎಂಬ ಈ ತರಕಾರಿ ಬೆಳೆಗೆ ಕಾಯಿ ಕೊರಕ, ಕಾಂಡ ಕೊರಕ ಕೀಟಗಳ ಬಾಧೆ ತೀವ್ರವಾಗಿ ಬಾಧಿಸ್ತಾ ಇದೆ. ಅದು ಇಂದು ಕೂಡ. ಈ ಬದನೆ ಬೆಳೆಯುವ ರೈತನ ಗೋಳು ಏನು ಅಂದರೆ, ಬದನೆ ಒಂದು ಬೇಡಿಕೆಯುಳ್ಳ ತರಕಾರಿ, ಬೆಳೆಯೋದಕ್ಕೆ ರೈತ ಮುಂದೆ ಬರಮ. ಆದರೆ ಅದಕ್ಕೆ ಮಾಡುವ ಕೀಟನಾಶಕದ ವೆಚ್ಚ ಅತಿಯಾಗೋದ್ರಿಂದ
ಮತ್ತು ಪ್ರತಿ 2-3 ದಿನಕ್ಕೊಮ್ಮೆ ಕೀಟನಾಶಕದ ಬಳಕೆ ಮಾಡ್ತಾನೇ ಇರಬೇಕಾದದ್ರಿಂದ ಸಮಸ್ಯೆ ಏನಾಯ್ತು ಅಂದರೆ ರೈತನಿಗೆ ಆ ಬದನೆಯನ್ನು ಬೆಳೆದು ಮಾರುಕಟ್ಟೆಗೆ ತಲುಪಿಸಿ ಮಾರಾಟ ಮಾಡಿದ ನಂತರ ಆತನ ವೆಚ್ಚ ಮತ್ತು ಆದಾಯವನ್ನು ಲೆಕ್ಕ ಹಾಕಿದರೆ ಆತ ಅನೇಕ ಬಾರಿ ಲಾಭಕ್ಕಿಂತ ನಷ್ಟ ಅನುಭವಿಸಿದ್ದೇ ಹೆಚ್ಚು. ಹಾಗಂತ ಬದನೆಯನ್ನು ಬೆಳೆಯೋದೇ ಬಿಡಲಿಕ್ಕೆ ರೈತನೂ ಸಿದ್ಧ ಇರಲಿಲ್ಲ. ಈ ನಿಟ್ಟಿನೊಳಗೆ ನಮಗೆ ಈ ಬೀಟಿ ಹತ್ತಿಯ ಒಂದು ಮಾದರಿ ಏನಿತ್ತು ಆ ಮಾದರಿಯನ್ನು ಅನುಸರಿಸಿ ವಿಶೇಷವಾಗಿ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂದರೆ ICAR ಮತ್ತು ಮಹಾರಾಷ್ಟ್ರದ ಹೈಬ್ರಿಡ್ ಸೀಡ್ಸ್ ಕಾರ್ಪೊರೇಷನ್ ಮಹಿಕೋ ಈ 2 ಸಂಸ್ಥೆಗಳು ಬದನೆಯಲ್ಲಿ ಬೀಟಿ ಹತ್ತಿಯಲ್ಲಿ ಮಾಡಿದ ಅದೇ ಪ್ರಯೋಗವನ್ನು ನಾವೇಕೆ ಮರುಕಳಿಸಬಾರದು ಅನ್ನುವಂಥ ಯೋಚನೆ ಬಂತು. ಅಂದರೆ ಈಗಾಗಲೇ ನೀವು ಕಲ್ತಿದ್ದೀರಿ ಬ್ಯಾಸಿಲಸ್ ತೊರಾಂಜೆನ್ಸಿ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಈ ಕೀಟಗಳನ್ನು ಪ್ರತಿರೋಧಿಸುವ ಕ್ರಯೋಪ್ರೋಟ್ 1AC ಅನ್ನುವಂಥ ಜೀನನ್ನು ಹೊರತೆಗೆದು ಆ ಜೀನನ್ನು ಸ್ಥಳೀಯ ಬದನೆಗೆ ವರ್ಗಾಯಿಸಿದರು. ಜೊತೆಗೆ ಈಗಾಗಲೇ ಹೇಳಿದಂತೆ ಯಾವುದೇ ಒಂದು ಪ್ರಮೋಟರ್ ಜೀನ್ನ ನಾವು ಹಾಕಿದಾಗ ಅದಕ್ಕೆ ಟರ್ಮಿನೇಟರ್ ಜೀನ್ ಕೂಡ ಸೇರಿಸುವಂಥದ್ದು ಒಂದು ಸಂಸ್ಥೆಯ ಉದ್ದೇಶ ಕೂಡ. ಹಾಗಾಗಿ ಟರ್ಮಿನೇಟರ್ ಜೀನನ್ನು ಸೇರಿಸಿ ಕ್ರಯೋಪ್ರೋಟ್ 1AC ಜೀನು ಬ್ಯಾಸಿಲಸ್ ತೊರಾಂಜೆನ್ಸಿ ಅನ್ನೋ ಮಣ್ಣಿನಲ್ಲಿ ಬೆಳೆಯುವ ಬ್ಯಾಕ್ಟೀರಿಯಾದಿಂದ ತೆಗೆದದ್ದು, ಹಾಗೆ ಒಂದು ಟರ್ಮಿನೇಟರ್ ಜೀನು, ಇವೆರಡನ್ನು ನಮ್ಮ ಸ್ಥಳೀಯ ಬದನೆ ತಳಿಗೆ ಸೇರ್ಪಡೆ ಮಾಡೋ ಮೂಲಕ ಈ ICAR ಮತ್ತು ಮಹಿಕೋ ಹೊಸದೊಂದು ತಳಿಯ ಒಂದು ಬದನೆಯನ್ನು ತಂತು. ಆ ಬದನೆ BT ಬದನೆ ಅಂತ, ಇದು BT ಬದನೆ ಅಂತ ಪ್ರಚಲಿತ ಆಯಿತು. ಹಂಗಾರೆ ಈ BT ಬದನೆ ವೈಶಿಷ್ಟ್ಯ ಏನು? ಹತ್ತಿಯಲ್ಲಿದ್ದಂತೆಯೇ BT ಹತ್ತಿಯಲ್ಲಿದ್ದಂತೆಯೇ ಈ ಕಾಯಿ ಕೊರಕ ಕಾಂಡ ಕೊರಕ ಕೀಟಗಳನ್ನು ಸ್ವಯಂ ಪ್ರತಿರೋಧಿಸುವ ಗುಣ ಇದಕ್ಕೆ ಬಂದದ್ರಿಂದ 60% ಕೀಟನಾಶಕದ ಬಳಕೆ ಕಡಿಮೆ ಆಯಿತು. 60% ಕೀಟನಾಶಕದ ಬಳಕೆ ಕಡಿಮೆ ಆಯಿತು. ಬದನೆಯಲ್ಲಿ ಹುಳುಕಿನ ಪ್ರಮಾಣ ನಿಯಂತ್ರಣಕ್ಕೆ ಬಂತು. ಕೀಟನಾಶಕದ ಬಳಕೆ ನಿಯಂತ್ರಣಕ್ಕೆ ಬಂದದ್ರಿಂದ ನಿಸರ್ಗಕ್ಕೂ ಅದು ಲಾಭ ಆಯಿತು. ರೈತನಿಗೆ ಕಡಿಮೆ ವೆಚ್ಚದಲ್ಲಿ ಬದನೆ ಉತ್ಪಾದನೆ ಸಾಧ್ಯ ಆಗುವ ಅವಕಾಶ ದೊರೆಯಿತು. ಇದನ್ನೇ ಅವರು ಮುನ್ನೆಲೆಗೆ ತಂದು ಈ ICAR ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂದರೆ ಭಾರತೀಯ ಕೃಷಿ ಸಂಶೋಧನಾ ಅನುಸಂಧಾನ ಪರಿಷತ್ ಮತ್ತು ಮಹಾರಾಷ್ಟ್ರದ ಹೈಬ್ರಿಡ್ ಸೀಡ್ಸ್ ಕಾರ್ಪೊರೇಷನ್ ಈ 2 ಸಂಸ್ಥೆ 2008ರಲ್ಲಿ ಭಾರತ ಸರ್ಕಾರದ ಕೃಷಿ ಸಚಿವಾಲಯಕ್ಕೆ ಈ BT ಬದನೆಗೆ ವಾಣಿಜ್ಯ ಬಳಕೆಗೆ ಬಿಡುಗಡೆ ಮಾಡಲಿಕ್ಕೆ ಅನುಮೋದನೆ ಕೊಡಿ ಅಂಥೇಳಿ ಈ 2 ಸಂಸ್ಥೆಗಳು ಈ ಬೀಜದ ಒಂದು ವಾಣಿಜ್ಯ ಬಳಕೆಯ ಅನುಮತಿಗೆ ಪತ್ರವನ್ನು ಬರೆದರು. ಭಾರತ ಸರ್ಕಾರ ಇದು ಒಂದು ರೈತನ ಸಮಸ್ಯೆಗೆ ಪರಿಹಾರವೇ ಅಂತಲೇ ಭಾವಿಸ್ತು. ಆರಂಭದಲ್ಲಿ ಇದಕ್ಕೆ ಅನುಮತಿ ಕೊಡಲಿಕ್ಕೆ ಸಿದ್ಧವೂ ಆಗಿತ್ತು. ಆದರೆ BT ಬದನೆಯ ಪ್ರಶ್ನೆ ಬಂದಾಗ ತೀವ್ರವಾದ ವಿವಾದ ಭಾರತೀಯ ನೆಲದಲ್ಲಿ ಕೇಳಿಬಂತು. ಆ ವಿವಾದದ ಮೂಲ ಪ್ರತಿರೋಧ. BT ಬದನೆ ನಮಗೆ ಬೇಡ. ಅರೆ, BT ಹತ್ತಿಗಿಲ್ಲದ ವಿರೋಧ BT ಬದನೆಗೆ ಹೇಗೆ ಬಂತು? ಒಂದು, ಕಾಲಘಟ್ಟ ಬದಲಾದದ್ದು. ಎರಡನೇದು, ಹತ್ತಿ ವಾಣಿಜ್ಯ ಬೆಳೆಯಾಗಿತ್ತು, ಆದರೆ ಬದನೆ ಆಹಾರ ಬೆಳೆಯಾಗಿರೋದ್ರಿಂದ ಈ ಕುಲಾಂತರಿ ಬದನೆನ ನಾವು ತಿನ್ನೋ ಮೂಲಕ ಭವಿಷ್ಯದ ಪರಿಣಾಮಗಳೇನು ಅನ್ನೋದರ ಪ್ರಶ್ನೆ ಎದ್ದು ನಿಲ್ತು. ಸ್ನೇಹಿತರೆ, ಈ ವಿವಾದದ ಹಿಂದೆ ಪ್ರಮುಖವಾದ 5 ಕಾರಣಗಳನ್ನು ಅವರು ಗುರುತಿಸಿದರು. ಆ ಕಾರಣಗಳೇನು ಅನ್ನೋದನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ವಿಶೇಷವಾಗಿ ಈ BT ಬದನೆಗೆ ಪ್ರತಿರೋಧ ತೋರಿದವರಲ್ಲಿ ವಿಜ್ಞಾನಿಗಳು, ಆಹಾರ ತಜ್ಞರು, ಜೀವವಿಜ್ಞಾನಿಗಳು, ಪರಿಸರವಾದಿಗಳು, ಕೃಷಿಕರ ಪರ ಸಂಘಟನೆಗಳು, ಹೀಗೆ ಸಮಾಜದ ಬಹುಮೂಲದ ವ್ಯಕ್ತಿಗಳು ಈ ಪ್ರತಿಭಟನೆಯ ಮುಂಚೂಣಿಗೆ ಬಂದರು. ಅವರು ಎದುರಿಗಿಟ್ಟ ಪ್ರಶ್ನೆಗಳಿಗೆ ಸರ್ಕಾರ ಸಮಂಜಸ ಉತ್ತರ ಕೊಡಬೇಕು ಅಂತ ಅವರು ಬಯಸಿದರು. ಹಂಗಾರೆ ಮೊಟ್ಟ ಮೊದಲೇದು
ಈ ಬಿ ಟಿ ಬದನೆನ ವಿರೋಧಿಸಿದ್ರೆ ಯಾಕೆ? ನಂಬರ್ 1, ಬಿ ಟಿ ಬದನೆ ತಿನ್ನುವ ಪದಾರ್ಥವಾಗಿರೋದ್ರಿಂದ ಇಂತಹ ಪ್ರತಿಭಟನಾಕಾರರು ಎತ್ತಿ ಕೇಳಿದ ಮೊದಲ ಪ್ರಶ್ನೆ, ಈಸ್ ಬಿ ಟಿ ಬ್ರಿಂಜಾಲ್ ಸೇಫ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್? ಅಂದರೆ ಮಾನವ ಸೇವನೆಗೆ ಬಿ ಟಿ ಬದನೆ ಸುರಕ್ಷಿತವಾಗಿದೆಯೇ? ತುಂಬ ಚರ್ಚಾಸ್ಪದವಾದಂಥ ಸಂಗತಿ. ಯಾಕಂದರೆ ಈ ಪ್ರತಿಭಟನಾ ವರ್ಗ ಎತ್ತಿದ ಪ್ರಶ್ನೆ ಹಿಂದೇನಿತ್ತು ಅಂದರೆ, ಈ ಬದನೆ ನಮ್ಮ ಸ್ಥಳೀಯ ನೈಸರ್ಗಿಕ ತಳಿನೂ ಅಲ್ಲ, ಅಥವಾ ನೈಸರ್ಗಿಕ ಮತ್ತು ಮಾನವ ಹಸ್ತಕ್ಷೇಪದಿಂದ ಉಂಟಾದ ಸಂಕರಣ ಅಥವಾ ಹೈಬ್ರಿಡ್ ತಳಿನೂ ಅಲ್ಲ, ಮನುಷ್ಯನ ಉದ್ದೇಶಪೂರ್ವಕ ಹಸ್ತಕ್ಷೇಪದಿಂದ ಸೃಷ್ಟಿಯಾದ ಕುಲಾಂತರಿ ಸಸ್ಯ ಇದು. ಇಲ್ಲಿ ನೀವು ಕ್ರಯೋಪ್ರೋಟ್ 1AC ಅನ್ನೋ ಒಂದು ಬ್ಯಾಕ್ಟೀರಿಯಾದ ಜೀನನ್ನು ತಂದು ಸೇರಿಸಿರಿ, ಅದು ಕ್ರಯೋಪ್ರೋಟೀನ್ ಅನ್ನುವಂಥ ಒಂದು ಪ್ರೋಟೀನನ್ನು ಉತ್ಪತ್ತಿ ಮಾಡ್ತತಿ. ಆ ಪ್ರೋಟೀನು ಈ ಕೀಟಗಳನ್ನು ಕೊಲ್ತತಿ ಅನ್ನೋದಾದರೆ ಅದೇ ಪ್ರೋಟೀನು ಬದನೆಯೊಳಗೆ ಐತಿ. ಎಸ್, ಹೌದು. ನಾವು ಬದನೆಯ ವಂಶವಾಹಿನಿ ಬದಲಾಯಿಸಿದಾಗ ಅದರ ಪ್ರತಿ ಜೀವಕೋಶದಲ್ಲೂ ಕ್ರಯೋಪ್ರೋಟ್ 1AC ಜೀನ್ ಇದೆ. ಆ ಪ್ರತಿ ಜೀವಕೋಶವು ಕ್ರಯೋಪ್ರೋಟೀನನ್ನು ಉತ್ಪಾದನೆ ಮಾಡುತ್ತೆ. ಹಾಗಾದ್ರೆ ಬದನೆಕಾಯಿ ಏನಿದೆ ಅದರಲ್ಲಿರುವ ಸಂಖ್ಯಾತ ಜೀವಕೋಶಗಳಲ್ಲೂ ಈ ಜೀನಿದೆ ಮತ್ತು ಈ ಜೀನಿನ ಪರಿಣಾಮ ಬದನೆಕಾಯಿಯ ಪ್ರತಿ ಜೀವಕೋಶದಲ್ಲಿ ಕ್ರಯೋಪ್ರೋಟೀನನ್ನು ಆ ಪ್ರೋಟೀನ್ ಇದೆ. ಆ ಪ್ರೋಟೀನನ್ನು ತಿಂದಾಗ ಈ ಕೀಟಗಳು ಸಾಯಬಹುದಾದರೆ, ಅಂದರೆ ಬಿ ಟಿ ಹತ್ತಿನೇ ಆಗಲಿ ಬಿ ಟಿ ಬದನೆನೇ ಆಗಲಿ ಕಚ್ಚಿ ತಿಂದಾಗ ಆ ಪ್ರೋಟೀನು ಈ ಕೀಟಗಳನ್ನು ಕೊಲ್ತತಿ. ಅಂದಮೇಲೆ ನಾವು ಬದನೆಕಾಯಿಯನ್ನು ತಿಂದಾಗ ಆ ಬದನೆಕಾಯಿಯ ಪ್ರತಿ ಜೀವಕೋಶದಲ್ಲೂ ಈ ಪ್ರೋಟೀನ್ ಇರೋದರಿಂದ ಆ ಬದನೆಯನ್ನು ನಾವು ತಿಂದಾದ ಮೇಲೆ ಆ ಪ್ರೋಟೀನು ನಮ್ಮ ದೇಹದಲ್ಲಿ ಪಚನಕ್ರಿಯೆಗೊಳಪಟ್ಟು ಅದು ನಮ್ಮ ಜೀವಕೋಶ ತಲುಪಿದಾಗ ನಮ್ಮ ಜೀವಕೋಶದ ಮೇಲೆ ಅದರಿಂದಾಗುವ ಪರಿಣಾಮ ಏನು? ಈ ಪ್ರಶ್ನೆನ ಎದುರಿಗಿಟ್ರು ಪ್ರತಿಭಟನಾಕಾರರು. ಸರ್ಕಾರ ಇದಕ್ಕೆ ಸಮರ್ಪಕ ಉತ್ತರ ನೀಡೋದು ಕಷ್ಟ ಸಾಧ್ಯ ಆಯಿತು. ಕಾರಣ ಏನು ಅಂದರೆ, ಈ ಬಿ ಟಿ ಬದನೆಯನ್ನು ಪ್ರಾಯೋಗಿಕವಾಗಿ ಬೆಳೆದಾದ ಮೇಲೆ ಅದನ್ನು ಮಾನವ ಸೇವನೆಗಾಗಲಿ ಅಥವಾ ಪ್ರಾಣಿಗಳ ಸೇವನೆಗಾಗಲಿ ಅಥವಾ ಆ ಕ್ರಯೋಪ್ರೋಟೀನನ್ನು ವಿಭಿನ್ನ ಜೀವಿಗಳ ಮೇಲೆ ಪ್ರಯೋಗಿಸಿ ಅದು ಜೀವಕೋಶದ ಮೇಲೆ ಮಾಡುವ ಪರಿಣಾಮದ ಬಗ್ಗೆ ಆಳವಾದ ಕ್ಲಿನಿಕಲ್ ರಿಸರ್ಚ್ ನಡೆದಿರಲಿಲ್ಲ. ಅದಕ್ಕೆ ತಕ್ಕ ಸಾಬೀತುಪಡಿಸಬಲ್ಲ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಹಾಗಾಗಿ ಸರ್ಕಾರ ಪ್ರತಿಭಟನಾಕಾರರ ಮೊದಲ ಪ್ರಶ್ನೆಗೆ ಉತ್ತರಿಸುವಲ್ಲಿ ವಿಫಲ ಆಯಿತು. ಎರಡನೇ ಪ್ರಶ್ನೆ ಮತ್ತೊಂದು ಎತ್ತಿದ್ರು ಇವರು ಪ್ರತಿಭಟನಾಕಾರರು, ನೈತಿಕತೆಯ ಪ್ರಶ್ನೆ, ದ ಕ್ವಶನ್ ಆಫ್ ಎಥಿಕ್ಸ್. ಅಂದರೆ ಈ ರೈತ ಅನಾದಿ ಕಾಲದಿಂದ ತನ್ನ ಹೊಲದಲ್ಲಿ ಬೆಳೆದಂತಹ ಬದನೆಯನ್ನು ತಾನೇ ಹಣ್ಣಾಗಲಿಕ್ಕೆ ಬಿಟ್ಟು ಆ ಉತ್ತಮವಾದ ಹಣ್ಣನ್ನು ಕೊಯ್ದು ಅದರೊಳಗಿನ ಬೀಜಗಳನ್ನು ಸಂಗ್ರಹಿಸಿ ಮುಂದಿನ ಮಳೆಗಾಲದ ಬೆಳೆಗೆ ಆತ ತನ್ನ ಬೀಜವನ್ನು ತಾನೇ ಬಳಸ್ತಾ ಇದ್ದ. ಇಟ್ ವಾಸ್ ಕ್ವೈಟ್ ನ್ಯಾಚುರಲ್ ಇನ್ ದ ಟ್ರೆಡಿಷ್ನಲ್ ಅಗ್ರಿಕಲ್ಚರ್. ಅವ ಬಿತ್ತಿದ ಬೀಜ ಮೊಳಕೆ ಒಡೆದು ಗಿಡವಾಗಿ ಮುಂದೆ ಅದು ಕಾಯಿ ಬಿಟ್ಟಾಗ ಅದು ಹಣ್ಣಾದಾಗ ಅದರೊಳಗಿನ ಬೀಜವನ್ನು ಆತನೇ ಬಳಸ್ಕೊಳ್ತಿದ್ದ. ಹಾಗಾದರೆ ಈ ಬಿ ಟಿ ಬದನೆ ಅನ್ನುವಂಥ ಪರಿಕಲ್ಪನೆ ಬಂದ ಮೇಲೆ ಇದರಲ್ಲಿ ಟರ್ಮಿನೇಟರ್ ಜೀನ್ ಅಂತ ನೀವು ಸೇರ್ಪಡೆ ಮಾಡಿರೋದ್ರಿಂದ ಬಿ ಟಿ ಬದನೆಯ ಒಂದು ಹಣ್ಣಾದ ಒಂದು ಹಣ್ಣನ್ನು ಮುಂದಿನ ತನ್ನ ಬೆಳೆಗಾಗಿ ಆತ ಅದರ ಬೀಜವನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಟರ್ಮಿನೇಟರ್ ಜೀನ್ ಇರೋದರಿಂದ ಆ ಗುಣ ಒಂದು ತಲೆಮಾರಿನವರೆಗೆ ಆ ಗುಣವನ್ನು ಉಳಿಸ್ಕೊಂಡು ಅದರ ಮುಂದಿನ ತಲೆಮಾರಿಗೆ ಆ ಗುಣವನ್ನು ವರ್ಗಾಯಿಸದೇ ಇರುವಂತೆ ಮಾಡಲಿಕ್ಕೆ ಟರ್ಮಿನೇಟರ್ ಜೀನ್ ಸೇರಿಸಿರೋದ್ರಿಂದ ಬಿ ಟಿ ಬದನೆಯಿಂದ ಹುಟ್ಟಿದ ಬೀಜವನ್ನು ಮರಳಿ ರೈತ ಬಳಸಲಿಕ್ಕೆ ಬರೋದಿಲ್ಲ. ಅಂದಮೇಲೆ ಇವರು ಎತ್ತಿದ ಪ್ರಶ್ನೆ ಏನು ಅಂದರೆ, ಒಮ್ಮೆ ನಿಮ್ಮ ಕಂಪನಿಯಿಂದ ಈ ಬಿ ಟಿ ಬದನೆ ಬೀಜವನ್ನು ಕೊಂಡುಕೊಂಡಂಥ ರೈತ ಆ ಬೀಜದ ಮೇಲೆ ಸಂಪೂರ್ಣ ಹಕ್ಕುಳ್ಳವನಾಗ್ತಾನೆ. ಯಾಕಂದರೆ ನಿಮಗೆ ಹಣ ಕೊಟ್ಟು ಕೊಂಡುಕೊಂಡು ಹೋಗ್ತಾನೆ.
ಆ ಬೀಜವನ್ನು ಆತನೇ ಹೊಲದಲ್ಲಿ ಹಾಕಿ ಸಸಿ ಮಾಡಿ ಅದನ್ನು ಕಿತ್ತು ಹಚ್ಚಿ ಬೆಳೆಸಿ ಅದರ ಕಾಯಿಯೊಳಗಿನ ಬೀಜವನ್ನು ಮರಳಿ ಬಳಸ್ಕೊಳ್ಳಿಕ್ಕೆ ಅವನಿಗೆ ನೈತಿಕ ಹಕ್ಕಿದೆ. ಆ ಹಕ್ಕನ್ನು ನೀವು ವಂಚಿಸ್ತಾ ಇದ್ದೀರಾ. ಅಂದರೆ ಆತ ತಾನೇ ಬೆಳೆದ ಬದನೆಯ ಬೀಜವನ್ನು ಮರುಬಳಕೆ ಮಾಡಿಕೊಳ್ಳೋದಕ್ಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಾ. ಬೀಟಿ ಬದನೆ ಬೆಳೆಯೋದ್ರ ಮೂಲಕ ರೈತ ಬೀಜದ ಮೇಲಿನ ತನ್ನ ಹಕ್ಕನ್ನು ಕಳ್ಕೊತಾನೆ. ಅಂದರೆ ನೀವು ಅವನ ಹಕ್ಕನ್ನು ವಂಚಿಸ್ತಾ ಇದ್ದೀರಾ. ಅದಕ್ಕೆ ಇದು ರೈತನಿಗೆ ಅವನ ಹಕ್ಕಿನ ವಂಚನೆ ಆಗೋದ್ರಿಂದ ಈ ಬೀಟಿ ಬದನೆ ನಮಗೆ ಬೇಡ. ಸ್ನೇಹಿತರೆ, ಒಂದನೇದು ಅದು ನಮ್ಮ ದೇಹದ ಮೇಲೆ ಮಾಡೋ ಪರಿಣಾಮ ಏನು ಅಂತ ನಮಗೆ ಗೊತ್ತಿಲ್ಲ, ಅದಕ್ಕೆ ಬೇಡ. ಎರಡನೇದು, ರೈತ ಆ ಬೀಜವನ್ನು ಬಿತ್ತಿದ ಮೇಲೆ ಮರಳಿ ಅದನ್ನು ಬಳಸ್ಕೊಳ್ಳಿಕ್ಕೆ ಹಕ್ಕನ್ನು ನೀವು ಕಸ್ಕೋತಾ ಇದ್ದೀರಾ, ಅದಕ್ಕೆ ನಮಗೆ ಬೀಟಿ ಬದನೆ ಬೇಡ. ಮೂರನೇ ಒಂದು ಪ್ರತಿಭಟನೆಯ ಅಂಶ ಏನು ಅಂದರೆ, ಈ ಪರಿಸರದ ಸಮತೋಲನವನ್ನು ಮನುಷ್ಯನ ಹಸ್ತಕ್ಷೇಪದಿಂದ ನಾವು ಕೆಡಿಸ್ತಾ ಇದ್ದೀವಿ ಅಂತ. ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ನಾವು ಬೀಟಿ ಬದನೆಯನ್ನು ಬಳಕೆಗೆ ತಂದ್ವಿ ಅಂದರೆ, ಅದಾಗಲೇ ನಾವು ಬೀಟಿ ಹತ್ತಿಯನ್ನು ಬಳಸ್ತಾ ಇದ್ದೀವಿ, ಬೀಟಿ ಬದನೆಯನ್ನು ನಾವು ಬಳಕೆಗೆ ತಂದ್ವಿ ಅಂದರೆ ಪ್ರಕೃತಿಯ ಒಂದು ಭಾಗವಾಗಿರುವ ಈ ಕಾಯಿ ಕೊರಕ ಕಾಂಡ ಕೊರಕ ಕೀಟಗಳನ್ನು ವಿನಾಶದ ಕಡೆಗೆ ನಾವು ದೂಡ್ತೀವಿ. ಅಂದರೆ ಈ ಕೀಟಗಳಿಗೆ ಈ ಬದನೆ, ಹತ್ತಿ ಇಂತಹ ಸಸ್ಯಗಳೇ ಆಹಾರವಾಗಿರೋದ್ರಿಂದ ಇವುಗಳು ಈ ಕೀಟಗಳನ್ನು ಕೊಲ್ಲಬಲ್ಲ ಶಕ್ತಿನ ನಾವು ತುಂಬಿರೋದ್ರಿಂದ ಈ ಕೀಟಗಳ ಸಂತತಿ ಸರ್ವನಾಶ ಆಗಬಹುದು. ಒಂದು ವೇಳೆ ಈ ಕೀಟಗಳು ಸರ್ವನಾಶ ಆಗ್ತಾ ಹೋದರೆ ಈ ಕೀಟಗಳನ್ನು ತಿಂದು ಬದುಕಬಲ್ಲ ಇನ್ನೊಂದು ವರ್ಗದ ಜೀವಿಗಳ ಸಂಖ್ಯೆ ಕ್ಷೀಣಿಸಬಹುದು. ಅದರ ಮೇಲೆ ಅವಲಂಬಿತವಾದ ಮತ್ತೊಂದು ವಲಯದ ಜೀವಿಗಳು ನಾಶ ಆಗ್ತಾ ಹೋಗ್ಬೋದು. ಇದರಿಂದ ಪರಿಸರದ ಸಮತೋಲನವನ್ನು ನಾವು ಕೆಡಿಸ್ದಾಗುತ್ತೆ. ಆಹಾರ ಸರಪಳಿಯನ್ನು ಎಲ್ಲೋ ಒಂದು ಕಡೆ ನಮ್ಮ ಹಸ್ತಕ್ಷೇಪದಿಂದ ನಾವು ಕತ್ತರಿಸ್ತಾ ಇದ್ದೀವಿ. ಇದು ತಪ್ಪು. ಇದರಿಂದ ನಿಸರ್ಗ ತನ್ನತನವನ್ನೇನು ಉಳಿಸ್ಕೊಂಡತಿ ಅದನ್ನು ನಾವು ನಾಶಪಡಿಸ್ದಂಗೆ ಆಗ್ತತಿ. ಅದಕ್ಕೆ ಬೇಡ. ಇದು ಮೂರನೇ ಪ್ರಶ್ನೆ ಪ್ರತಿಭಟನಾಕಾರದ್ದು. ಇನ್ನೊಂದು ನಾಲ್ಕನೇ ಪ್ರಶ್ನೆ ಕೂಡ ಅತ್ಯಂತ ಚಿಂತನಾರ್ಹವಾದಂಥ ಒಂದು ಪ್ರಶ್ನೆನೇ. ಏನು ಅಂದರೆ ಜೀವ ವೈವಿಧ್ಯತೆಯ ನಾಶವಾಗುವಿಕೆ. ಸ್ನೇಹಿತರೆ, ಭಾರತದಲ್ಲಿ ಸುಮಾರು 4000 ವರ್ಷಗಳಿಂದ ಬದನೆಯನ್ನು ನಾವು ತರಕಾರಿಯಾಗಿ ತಿಂತಾ ಇರೋದಕ್ಕೆ ನಮ್ಮ ಪುರಾತನ ಸಾಕ್ಷ್ಯಗಳು ಅದವು. ಅಲ್ಲದೆ ಭಾರತದ ನೆಲದಲ್ಲಿ ಸುಮಾರು 2000ಕ್ಕಿಂತ ಮೇಲ್ಪಟ್ಟ ತಳಿಗಳದವು, ಬದನೆ ತಳಿಗಳದವು. ಅಂದರೆ ವೈವಿಧ್ಯಮಯವಾದ ತಳಿಗಳು. ನಿಮಗೆ ಗೊತ್ತು, ಕೆಲವು ನೇರಳೆ ಬಣ್ಣದ ಬದನೆಕಾಯಿಗಳಿದ್ದರೆ ಕೆಲವು ಕಪ್ಪು ಬದನೆ ಅದಾವು, ಕೆಲವು ಹಸಿರು ಬದನೆ ಅದಾವು, ಕೆಲವು ಮುಳ್ಳು ಇರುವ ಬದನೆ ಅದಾವು, ಕೆಲವು ಮುಳ್ಳಿಲ್ಲದ ಬದನೆ ಅದಾವು, ಕೆಲವು ಉದ್ದನೇ ಬದನೆ ಅದಾವು, ಕೆಲವು ಗುಂಡನೇ ಬದನೆ ಅದಾವು. ನೀವು ಮಂಗಳೂರು ಉಡುಪಿ ಕಡೆ ಹೋದರೆ ಗುಳ್ಳ ಬದನೆ ಅಂತ, ಆಯುರ್ವೇದದ ಮೌಲ್ಯವುಳ್ಳಂಥ ಗುಳ್ಳ ಬದನೆ ಅಂತ ದೊಡ್ಡ ಪ್ರಮಾಣದ ಬದನೆ ಸಿಗ್ತವು. ಹೀಗೆ ವೈವಿಧ್ಯಮಯವಾದ ಬದನೆ ತಳಿಗಳನ್ನು ಭಾರತ ಹೊಂದೈತಿ. ಒಂದು ವೇಳೆ ನೀವು ಬೀಟಿ ಬದನೆಯನ್ನೇನಾದರೂ ಈ ನೆಲದಲ್ಲಿ ಪರಿಚಯಿಸಿಬಿಟ್ರಿ ಅಂದರೆ ಆ 2000ಕ್ಕಿಂತ ಹೆಚ್ಚಿನ ಪಾರಂಪರಿಕ ತಳಿಗಳು ಈ ನಿಸರ್ಗದಿಂದ ಕಣ್ಮರೆಯಾಗ್ತವು. ಇದರಿಂದ ಜೀವ ವೈವಿಧ್ಯತೆ ಏನಿದೆ ಆ ವೈವಿಧ್ಯತೆ ನಾಶವಾಗುತ್ತೆ ಅನ್ನೋದು ಒಂದು ಕಾರಣವನ್ನು ಕೊಟ್ಟರು. ಇದು 4 ಕಾರಣಗಳಲ್ಲದೆ ಪ್ರಮುಖವಾದಂತಹ ಒಂದು ಕಾರಣದ ಚರ್ಚೆ ವಿಜ್ಞಾನ ಲೋಕದಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡಿತು. ಏನದು ಅಂತಂದರೆ, ವಿಶೇಷವಾಗಿ ಈ ಉತ್ಪರಿವರ್ತನೆ ಅನ್ನುವಂಥ ಪರಿಕಲ್ಪನೆ. ಉತ್ಪರಿವರ್ತನೆ ಅಂದರೆ ನಾವಿದನ್ನು ಜೀನ್ ಮ್ಯುಟೇಷನ್ ಅಂತ ಕರಿತೀವಿ. ಜೀನ್ ಮ್ಯುಟೇಷನ್ ಅಂಥೇಳಿ, ಜೀನ್ ಮ್ಯುಟೇಷನ್ ಅಂತ ಅಂದರೆ ಈ ನಿಸರ್ಗದಲ್ಲಿ ಒಂದು ಪ್ರಕ್ರಿಯೆ ತನ್ನಿಂದ ತಾನೇ ಜರುಗ್ತಾ ಇದೆ. ನೀವು ಯಾರೇ ಆಗಲಿ ಜೀವಶಾಸ್ತ್ರದ ಮೂಲಭೂತ ಅಧ್ಯಯನ ಮಾಡಿದವರಾಗಿದ್ದರೆ ನಿಮಗೆ ಒಂದು ಅಂಶ ಗೊತ್ತಿರುತ್ತೆ. ಏನು ಅಂತಂದರೆ, ಎವಲ್ಯೂಷನ್ ಬಗ್ಗೆ ನೀವು ಅಭ್ಯಾಸ ಮಾಡುವಾಗ ಯಾವುದೇ ಒಂದು ಪ್ರಭೇದದ ಜೀವಿಗಳು ದೀರ್ಘಾವಧಿ ಈ ಭೂಮಿಯ ಮೇಲೆ ಜೀವಿಸ್ತಾ ಬರುವಾಗ ಅವುಗಳ ಅಸ್ತಿತ್ವಕ್ಕೆ ಭಂಗ ಬರುವಂತಹ ಪರಿಸರ ಸಂಬಂಧಿ ಸನ್ನಿವೇಶಗಳು ಎದುರಾದರೆ ಆಗ
ಅವುಗಳನ್ನು ನಾಶಪಡಿಸಲಿಕ್ಕೆ ಬರೋ ಶಕ್ತಿಯನ್ನು ತಮ್ಮಿಂದ ತಾವೇ ವಿರೋಧಿಸುವ ಶಕ್ತಿಯನ್ನು ಕೂಡ ನಿಸರ್ಗವೇ ಅವುಗಳಿಗೆ ಕೊಡ್ತತಿ. ಆ ಪ್ರಕ್ರಿಯೆನ ಉತ್ಪರಿವರ್ತನೆ ಅಥವಾ ಜೀನ್ ಮ್ಯುಟೇಷನ್ ಅಂತ ಕರಿತೀವಿ. ನಿಮಗೊಂದು ಸರಳ ಉದಾಹರಣೆ ಹೇಳಿದರೆ ನೀವು ಅರ್ಥ ಮಾಡ್ಕೋತೀರಿ ಅಂತ ಭಾವಿಸ್ತೀನಿ. ಭಾರತ ಮಲೇರಿಯಾ ಕೊಂಪೆ ಅಂತಲೇ ಕರೆಯಲ್ಪಟ್ಟದ್ದು. ಬ್ರಿಟಿಷರು ಈ ದೇಶಕ್ಕೆ ಬಂದ ಹೊತ್ತಿನೊಳಗೆ ಮಲೇರಿಯಾ ವ್ಯಾಪಕವಾಗಿ ಈ ದೇಶವನ್ನು ಕಾಡ್ತಾ ಇತ್ತು. ಆಗ ಬ್ರಿಟಿಷರ ಪ್ರಯತ್ನದ ಫಲಶ್ರುತಿ ನಾವು DDT ಅನ್ನುವಂಥ ಕೀಟನಾಶಕವನ್ನು ಬಳಕೆಗೆ ತಂದದ್ದು. ರೊನಾಲ್ಡ್ ರಾಸ್ರವರು ಈ ಸೊಳ್ಳೆಗಳಿಂದಲೇ ಮಲೇರಿಯಾ ಒಬ್ಬರಿಂದೊಬ್ಬರಿಗೆ ಹರಡ್ತತಿ ಅನ್ನುವಂಥ ಸಂಶೋಧನೆಯ ಪ್ರತಿಫಲವಾಗಿ DDT ಮೊದಲ ಬಾರಿಗೆ ಸೊಳ್ಳೆಗಳ ವಿರುದ್ಧ ಬಳಕೆಗೆ ಬಂತು. ಆದರೆ ಈ DDTಯನ್ನು ಸುಮಾರು 2-3 ದಶಕ ನಿರಂತರವಾಗಿ ಆ ಸೊಳ್ಳೆಗಳನ್ನ ಕೊಲ್ಲಿಕ್ಕೆ ನಾವು ಬಳಸಿದ್ವಿ. ಆರಂಭದಲ್ಲಿ ಹೇಗಿತ್ತು ಅಂದರೆ ಈ DDTಯನ್ನು ಈ ಗೋಡೆಗಳಿಗೆ ಸಿಂಪಡಿಸಿಬಿಟ್ರೆ ಆ ಮಲೇರಿಯಾ ಹರಡುವ ಸೊಳ್ಳೆಗಳು ಗೋಡೆಗೆ ಹೋಗಿ ಕೂತು ಆ ಕೀಟನಾಶಕದ ಸಂಪರ್ಕ ಸಿಕ್ಕ ತಕ್ಷಣ ಅವು ನರಮಂಡಲದ ಕುಸಿತಕ್ಕೊಳಗಾಗಿ ಸತ್ತು ಬೀಳುತ್ತದವು. ಇದು ಎಷ್ಟು ಯಶಸ್ಸಿನ ಸೂತ್ರ ಆಯಿತು ಅಂತಂದರೆ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೊರಡುವಾಗ ಮಲೇರಿಯಾ ಬಹಳಷ್ಟು ನಿಯಂತ್ರಣಕ್ಕೆ ಬಂದಿತ್ತು. ಒಂದೇ ಒಂದು ಕಾರಣ ಅಂದರೆ DDT. ಆ ಕೀಟನಾಶಕದ ಪರಿಣಾಮದಿಂದ ಮಲೇರಿಯಾ ಹರಡುವ ಅನಾಫಿಲಿಸ್ ಕ್ಯುಲಿಸಿಫೇಸಿಸ್ ಅಥವಾ ಫ್ಲೂಯಾಟಿಲಿಸ್ ಅಂತ ಸೊಳ್ಳೆಗಳು ಈ DDTಯ ಪರಿಣಾಮದಿಂದ ಸರ್ವನಾಶದ ಹಂತಕ್ಕೆ ತಲುಪಿದ್ವು. ಆ ಹಂತದೊಳಗೆ ಭಾರತ ಸಹಿತ ಎಷ್ಟು ಧೈರ್ಯವಾಗಿ ಯೋಚಿಸ್ತು ಅಂದರೆ 1954 ಸಂದರ್ಭಕ್ಕೆ ಭಾರತ ಮಲೇರಿಯಾ ಮುಕ್ತವಾಗಬೇಕು ಅನ್ನುವಂಥ ಕನಸನ್ನು ಕೂಡ ಕಂಡುಕೋತು. ಆದರೆ 1962 ಸಂದರ್ಭಕ್ಕೆ ಈ ಸೊಳ್ಳೆಗಳು DDTಯಿಂದ ಸಾಯೋ ಬದಲು DDTಯನ್ನೇ ತಿಂದು ಅರಗಿಸ್ಕೊಳ್ಳುವಂಥ ಶಕ್ತಿನ ಅವು ಗಳಿಸ್ಕೊಂಡವು. ಇದರಿಂದ ಮಲೇರಿಯಾ ಮತ್ತೆ ರಿಎಮರ್ಜೆನ್ಸ್ ಆಯಿತು. ಅದರಿಂದ ಮಲೇರಿಯಾ ಮತ್ತೆ ತೀವ್ರತರದಲ್ಲಿ ಹಬ್ಬಿತು. ವಿಜ್ಞಾನಿಗಳು ಅಧ್ಯಯನ ಮಾಡಿದಾಗ ಗೊತ್ತಾದ ಸತ್ಯ ಏನು ಅಂದರೆ, ಆ ಅನಾಫಿಲಿಸ್ ಸೊಳ್ಳೆಗಳಲ್ಲಿ ಉತ್ಪರಿವರ್ತನೆ ಅಂದರೆ ಜೀನ್ಸ್ ಬದಲಾವಣೆ ಆಗಿತ್ತು. ನಾವು ಮಾಡಿದ್ದಲ್ಲ ಸ್ನೇಹಿತರೆ, ಆ ನಿಸರ್ಗ ಆ ಸೊಳ್ಳೆಗಳಿಗೆ ಕೊಟ್ಟ ಒಂದು ವರ ಅದು. ಅಂದರೆ ಅವುಗಳನ್ನು ಸರ್ವನಾಶಗೊಳಿಸುವ ಪ್ರಯತ್ನ ನಾವು ನಡೆಸಿದ್ವಿ DDTಯ ಮೂಲಕ. ಆದರೆ ಅವುಗಳ ಜೀನ್ಸ್ ಹಿಂಗೆ ಬದಲಾಗಿದ್ದು ಅಂದರೆ DDTಯನ್ನು ಲಾಕ್ ಮಾಡುವಂತಹ ಪ್ರೋಟೀನ್ಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾದ ತಳಿ ಮಾರ್ಪಾಡು ತನ್ನಿಂತಾನೇ ಜರುಗಿತ್ತು ಆ ಸೊಳ್ಳೆಗಳಲ್ಲಿ. ಹಾಗಾಗಿ ಆ ಸೊಳ್ಳೆಗಳು DDTಯನ್ನೂ ತಿಂದು ಅದನ್ನು ಅರಗಿಸಿಕೊಳ್ಳಬಲ್ಲ, ಅದನ್ನು ಪ್ರತಿರೋಧಿಸಬಲ್ಲ ಶಕ್ತಿಯನ್ನು ಆ ಸೊಳ್ಳೆಗಳು ರೂಪಿಸ್ಕೊಂಡಿದ್ದವು. ಇದನ್ನೇ ಉತ್ಪರಿವರ್ತನೆ ಅಂತ ಹೇಳ್ತೀವಿ, ಜೀನ್ ಮ್ಯುಟೇಷನ್ ಅಂತ. ಈಗ ವಿಜ್ಞಾನಿಗಳೆತ್ತಿದ ಪ್ರಶ್ನೆ ಏನು ಅಂದರೆ, ಇವತ್ತು ನೀವು BT ಬದನೆಯನ್ನು ಸೃಷ್ಟಿ ಮಾಡಿರಿ. ಈ BT ಬದನೆ ಈ ಕಾಯಿ ಕೊರಕ, ಕಾಂಡ ಕೊರಕ ಕೀಟಗಳನ್ನೇನೋ ಕೊಲ್ತಾ ಇದೆ, ಫೈನ್. ಆದರೆ ಇದೇ ಕೀಟಗಳು ದೀರ್ಘಾವಧಿಯಲ್ಲಿ ಈ ಒಂದು BT ಬದನೆಯ ಗುಣವನ್ನು ಪ್ರತಿರೋಧಿಸುವ ಶಕ್ತಿ ಗಳಿಸ್ಕೊಳ್ಳೋದಿಲ್ಲ ಅಂತ ಯಾವ ಭರವಸೆಯಿಂದ ಹೇಳ್ತೀರಿ? ಯಾಕಂದರೆ ದಿಸ್ ಈಸ್ ಅ ನ್ಯಾಚುರಲ್ ಫೆನಮಿನಾ. ಉತ್ಪರಿವರ್ತನೆ ಆಗುತ್ತೆ ಜೀವಿಗಳಲ್ಲಿ, ಎಸ್ ಹೌದು, ಅದು 1 ದಿನ 2 ದಿನಕ್ಕಾಗೋದಲ್ಲ, ಅದಕ್ಕೆ ಅದರದೇ ಆದ 100,000 ವರ್ಷಗಳು ಬೇಕಾಗ್ತವು, ಫೈನ್. ಕೀಟಗಳ ಜೀವಿತಾವಧಿ ಅತಿ ಕಡಿಮೆ ಇರೋದರಿಂದ ಅವುಗಳ ಒಂದು ತಲೆಮಾರುಗಳು ವೇಗವಾಗಿ ವೃದ್ಧಿಸೋದ್ರಿಂದ ಕೆಲವು ದಶಕಗಳಲ್ಲಿ, ಹೇಗೆ ನಾವು ಮಲೇರಿಯಾ ವಿಚಾರದೊಳಗೆ DDT ಪ್ರತಿರೋಧಿಸುವ ಶಕ್ತಿ ಅನಾಫಿಲಿಸ್ ಸೊಳ್ಳೆಗಳಿಗೆ ಸುಮಾರು 6-8 ದಶಕಗಳಲ್ಲಿ ಬಂತೋ, ಹಾಗೆ ಈ ಕಾಯಿ ಕೊರಕ ಕಾಂಡ ಕೊರಕ ಕೀಟಗಳಲ್ಲಿ ಈ ಪ್ರೋಟೀನನ್ನು ಪ್ರತಿರೋಧಿಸುವ ಶಕ್ತಿ ಕೆಲವು ದಶಕಗಳಲ್ಲಿ ಅದು ಆಗಬಹುದು. ಹೀಗೆ ಆದರೆ ನಾವು BT ಬದನೆ ಅಥವಾ BT ಹತ್ತಿ ಏನು ಬಳಸ್ತಾ ಇದ್ದೀವಿ, ಈ ಸಸ್ಯವನ್ನೂ ತಿಂದು ಬದುಕುವ ಶಕ್ತಿಯನ್ನು ಈ ಕಾಯಿ ಕೊರಕ ಕಾಂಡ ಕೊರಕ ಕೀಟಗಳು ಬೆಳೆಸ್ಕೊಳ್ತವು. ಹಾಗಾದಾಗ ನಾವು ಮಾಡುವಂಥ ಈ ಪ್ರಯೋಗ ಎಷ್ಟು ದೀರ್ಘಾವಧಿ ಇದು ಪರಿಣಾಮಕಾರಿಯಾಗಿರುತ್ತೆ? ಸ್ನೇಹಿತರೆ, 5 ಪ್ರಶ್ನೆಗಳು. ಒಂದು, ಈಸ್ BT ಬ್ರಿಂಜಾಲ್ ಸೇಫ್ ಟು ಹ್ಯೂಮನ್ ಕನ್ಸಂಪ್ಷನ್? Second one, it's a question of ethics where we are violating the moral right of the
farmer who cannot use his own seeds for the next sowing. ಥರ್ಡ್ ಪಾಯಿಂಟ್ ಏನಿದೆ ಅಂತಂದರೆ ಇಟ್ ಕ್ರಿಯೇಟ್ಸ್ ಇಂಬ್ಯಾಲೆನ್ಸ್ ಇನ್ ದ ನೇಚರ್ ಬೈ ಎಲಿಮಿನೇಟಿಂಗ್ ದ ಪರ್ಟಿಕ್ಯುಲರ್ ಟ್ರಾಪಿಕ್ ಆರ್ ಝೋನ್ ಆಫ್ ದ ಆರ್ಗ್ಯಾನಿಸಮ್ಸ್. ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಇಂಬ್ಯಾಲೆನ್ಸ್ ಇನ್ ದ ನೇಚರ್. Fourth point, it destroys the biodiversity of a particular crop. And fifth one is, due to gene mutation, you may not be able to use BT brinjal or BT cotton as a self-protective plant against the borer disease insects for the longer period. ಇಷ್ಟು ಅಂಶಗಳು ವಿವಾದಾಸ್ಪದವಾದ ಮೇಲೆ ಭಾರತ ಸರ್ಕಾರ ತಕ್ಷಣಕ್ಕೆ ತನ್ನ ಅನುಮತಿ ಕೊಡಲಿಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ. ವಿಶೇಷವಾಗಿ UPA 2ನೇ ಬಾರಿಗೆ ಸರ್ಕಾರ ರಚಿಸಿದಾಗ ಕೊನೆಯ ಹಂತದಲ್ಲಿ BT ಬದಲಿಗೆ ಅನುಮತಿಯನ್ನೇನೋ ಕೊಡ್ತು. ಆದರೆ NDA ಸರ್ಕಾರ ಬಂದ ಮೇಲೆ ಆ ಅನುಮತಿನ ಮತ್ತೆ ತಡೆ ಹಿಡಿತು. ಈಗ ಭಾರತ ಸರ್ಕಾರ ಒಂದು ಜಂಟಿ ಸದನ ಸಮಿತಿಯನ್ನು ನೇಮಕ ಮಾಡಿದೆ. ಇದನ್ನು ನಾವು ಜಿಯಾಕ್ ಅಂತ ಕರಿತೀವಿ, ಜೆನೆಟಿಕಲಿ ಎಂಜಿನಿಯರ್ಡ್ ಆರ್ಗ್ಯಾನಿಸಮ್ಸ್ ಅಪ್ರೂವಲ್ ಕಮಿಟಿ ಅಂಥೇಳಿ. ಅಂದರೆ ತಳಿ ಮಾರ್ಪಡಿತ ಅಥವಾ ತಳಿ ಮರುವಿನ್ಯಾಸಿತ ಜೀವಿಗಳ ಅನುಮೋದನಾ ಸಮಿತಿ ಅಂತ ಲೋಕಸಭೆ ಮತ್ತು ರಾಜ್ಯಸಭೆಯ ಆಯ್ದ ಸದಸ್ಯರುಗಳನ್ನೊಳಗೊಂಡ ಒಂದು ಸಮಿತಿ ಇದೆ. ಈ ಸಮಿತಿಯ ಅನುಮತಿ ಸಿಕ್ಕರೆ ಮಾತ್ರ ನೀವು ಯಾವುದೇ ಕುಲಾಂತರಿ ಜೀವಿಗಳನ್ನು ವಾಣಿಜ್ಯ ಬಳಕೆಗೆ ನೀವು ಬಿಡುಗಡೆ ಮಾಡಬಹುದು. ಇಲ್ಲದೆ ಹೋದರೆ ಆ ಯಾವುದೇ ಇಂತಹ ಕುಲಾಂತರಿ ಜೀವಿಯನ್ನು ನೀವು ಸಾಮಾನ್ಯ ಬಳಕೆಗೆ ತರಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಸರ್ಕಾರದ ಸದ್ಯದ ನಿಲುವು. ಸ್ನೇಹಿತರೆ, ಈ ಜಿಯಾಕ್ನಂತಹ ಸಮಿತಿ ಅಂತಿಮವಾಗಿ ಅನುಮತಿ ಕೊಡಬೇಕು. ಇದರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಎರಡೂ ಸದನದ ಸದಸ್ಯರಿದ್ದಾರೆ. ಇಲ್ಲಿಯವರೆಗೆ BT ಹತ್ತಿಯನ್ನು ಹೊರತುಪಡಿಸಿದರೆ ನಮಗೆ ಬೇರಾವುದೇ ಕುಲಾಂತರಿ ಸಸ್ಯದ ವಾಣಿಜ್ಯ ಬಳಕೆಗೆ ಅನುಮತಿ ಇವತ್ತಿಗೂ ದೊರೆತಿಲ್ಲ. ಇದೇ ನಿಟ್ಟಿನಲ್ಲಿ GM ಸಾಸುವೆ ಕೂಡ ಇಂದು ವಿವಾದದ ಒಂದು ಬಿಂದುವು ಹೌದು. GM ಸಾಸುವೆ ಇದು ಕೂಡ ಒಂದು ವಿವಾದಾಸ್ಪದವಾದಂಥ ಒಂದು ಕುಲಾಂತರಿ ಸಸ್ಯವೇ. ಅದು ಮೇಲಿಂದ ಮೇಲೆ ವಿವಾದ ನಮಗೆ ಗಮನಕ್ಕೆ ಬರ್ತಾನೇ ಇದೆ. ಏನು GM ಸಾಸುವೆ? ಇದನ್ನು ನಾವು ಚರ್ಚೆ ಮುಂದುವರೆಸೋ ಪೂರ್ವದಲ್ಲಿ ಸಾಸುವೆ ಒಂದು ವಾಣಿಜ್ಯ ಬೆಳೆ, ಅದು ತೈಲ ಬೀಜವೂ ಹೌದು. ಅಂದರೆ ನಾವು ಅದರಿಂದ ಎಣ್ಣೆಯನ್ನು ಉತ್ಪಾದಿಸ್ತೀವಿ. ವಿಶೇಷವಾಗಿ ಉತ್ತರ ಭಾರತೀಯರಲ್ಲಿ ಈ ಸಾಸುವೆ ಎಣ್ಣೆ ಪ್ರಮುಖ ಖಾದ್ಯ ತೈಲ ಅಂತಲೇ ಬಳಕೆಯಲ್ಲಿದೆ.